ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣೀ ನಮೋಸ್ತುತೆ. ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣೀ ನಮೋಸ್ತುತೆ. ಎಲ್ಲ ನಮ್ಮ ವೀಕ್ಷಕರಿಗೆ ನಮಸ್ಕಾರ. ಕಾಗವಾಡ ತಾಲೂಕಿನ ಶಹಾಪುರ ಗ್ರಾಮದ ಶ್ರೀ ಮಾತಂಗಿ ದೇವಿ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ, ಬಾನಿಕಟ್ಟೆ ಪೂಜೆ, ಪರಮ ಪೂಜೆ ಯತೀಶ್ವರಾನಂದ ಮಹಾಸ್ವಾಮಿಗಳು ಗುರುದೇವಾಶ್ರಮ ಕಾಗವಾಡ ಇವರ ಅಮೃತಾಸ್ತ್ರದಿಂದ ಈ ಎಲ್ಲ ಕಾರ್ಯಕ್ರಮ ನೆರವೇರಿಸಲಾಯಿತು. ಈ ಬಾನಿಕಟ್ಟೆ ಅಥವಾ ಈ ಮಾತಂಗಿ ದೇವಿಗೆ ವಿಶೇಷತೆ ಏನಂದರೆ, ಪುರಾಣದಲ್ಲಿ ನಾವು ನೋಡ್ಬೋದು, ಜಮದಗ್ನಿ ಋಷಿಯ ಧರ್ಮಪತ್ನಿಯಾಗಿರುವಂತಹ ರೇಣುಕಾದೇವಿ ನೀರು ತರಲಿಕ್ಕೆ ಹೋದಾಗ ಅಲ್ಲಿ ಜಲಕ್ರೀಡೆಯನ್ನು ಆಡೋದನ್ನು ನೋಡಿ ಮನಸ್ಸು ಚಂಚಲವಾದಾಗ ಮರಳಿನ ಕೊಡ ಆಗಲಿಲ್ಲ ಮತ್ತು ಹಾವು ಸಹಿತ ಸಿಂಬೆ ಆಗಿ ಬರಲಿಲ್ಲ. ಖಾಲಿ ಕೈಯಿಂದ ಬಂದದ್ದು ನೋಡಿರುವಂತಹ ಜಮದಗ್ನಿ ಋಷಿ ಕೋಪದಿಂದ ಆ ಕಮಂಡಲದಲ್ಲಿರುವಂತಹ ನೀರನ್ನು ತೆಗೆದುಕೊಂಡು ಆ ದೇವಿಗೆ ಸಿಂಪಡಿಸಿ ಕುಷ್ಠರೋಗ ಪ್ರಾಪ್ತಿಯಾಗಲಿ ಅಂತ ಹೇಳಿದಾಗ ಆವಾಗ ದೇವಿಗೆ ಮೈಯೆಲ್ಲ ಉರುಪತ್ತಿ ಕುಷ್ಠರೋಗ ಬಂತು. ಎಲ್ಲಿ ಹೋದರೂ ಸಹಿತ ನೀರು ಬತ್ತಲಿಕ್ಕೆ ಶುರು ಮಾಡುತ್ತೆ. ಆವಾಗ ಮಾತಂಗಿ ದೇವಿ ಮಾತಂಗಿ ರೇಣುಕಾದೇವಿಯನ್ನು ಕರೆದುಕೊಂಡು ಹೋಗಿ ತಾನಿರುವಂತಹ ಸ್ಥಾನದಲ್ಲಿ ಒಂದು ಬಾವಿಯ ಥರ ಒಂದು ಕುಂಡ ಇತ್ತು. ಆ ಕುಂಡದಲ್ಲಿ ನೀರನ್ನು, ಬೇವನ್ನು ಹಾಕಿ, ಅರಿಶಿಣವನ್ನು ಹಾಕಿ ಆ ದೇವಿಗೆ, ರೇಣುಕಾದೇವಿಗೆ ಸ್ನಾನವನ್ನು ಮಾಡಿಸಿದಾಗ ಕುಷ್ಠರೋಗ ಮಾಯವಾಯಿತು, ಕುಷ್ಠರೋಗ ಕಡಿಮೆ ಆಯಿತು ಅಂತ ಪುರಾಣದಲ್ಲಿ ಕಥೆಯನ್ನು ಸಹಿತ ಬರುತ್ತೆ. ಅದಕ್ಕಾಗಿ ನಮ್ಮ ಹಿರಿಯರು ಬಹಳಷ್ಟು ಮೊದಲಿನ ಕಾಲದಲ್ಲಿ ದವಾಖಾನೆಗಳಿರಲಿಲ್ಲ, ಎಲ್ಲರೂ ಸಹಿತ ಭಕ್ತಿ ಶ್ರದ್ಧೆಯಿಂದ ಇಟ್ಟು ಈ ಬಾನಿಕಟ್ಟೆ ಪೂಜೆಯನ್ನು ಮಾಡ್ಕೊತ ನಮ್ಮ ಹಿರಿಯರು ಬಂದಿದ್ದಾರೆ. ಈಗ ನೀವು ಚಿತ್ರದಲ್ಲಿ ನೋಡ್ಬೋದು, ಬಾನಿಕಟ್ಟೆಯ ಮಾತಂಗಿ ದೇವಿಯ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ಸಲುವಾಗಿ ಒಂದು ದಿನ ಮುಂಚೆ ರಥದಲ್ಲಿ ಮೆರವಣಿಗೆಯನ್ನು ಮಾಡಲಾಯಿತು. ಹಲವಾರು ಪೂಜಾ ಧಾರ್ಮಿಕ ವಿಧಿವಿಧಾನಗಳನ್ನು ಸಹಿತ ಮಾಡಿ ಆ ದೃಷ್ಟಿಯನ್ನು ತೆಗೆದು ಆ ರಥದಲ್ಲಿ ಮೂರ್ತಿಯನ್ನಿಟ್ಟು ಅಲಂಕಾರವನ್ನು ಮಾಡಿ ಪೂಜೆ ವಿಧಿವಿಧಾನಗಳನ್ನು ಮುಗಿಸ್ಕೊಂಡು ಮೆರವಣಿಗೆಯನ್ನು ಆರಂಭಿಸಲಾಯಿತು. ಈ ಮೆರವಣಿಗೆಯಲ್ಲಿ ಹಲವಾರು ದೇವಿ ಭಕ್ತಾದಿಗಳು, ಶಹಾಪುರ ಗ್ರಾಮಸ್ಥರು ಎಲ್ಲರೂ ಸಹಿತ ಈ ಧಾರ್ಮಿಕ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದರು. ಹಾಗೂ ಕುಂಭ ಕಲಶದ ಸಹಿತವಾಗಿ ಎಲ್ಲ ಮುತ್ತೈದೆಯರು ಆರತಿ ತಟ್ಟೆ ಹಾಗೂ ಕುಂಭ ಕಲಶದ ಸಹಿತವಾಗಿ ಈ ಕಾರ್ಯಕ್ರಮಕ್ಕೆ ತಮ್ಮದೇ ಆದಂಥ ಸೇವೆಯನ್ನು, ಭಕ್ತಿಯನ್ನು ಸಮರ್ಪಣೆ ಮಾಡಿದರು. ನೀವು ಈಗ ಚಿತ್ರದಲ್ಲಿ ನೋಡ್ಬೋದು, ದೇವಿಗೆ ಆರತಿ ಹಾಗೂ ಉದುಬತ್ತಿ, ಕರ್ಪೂರದ ಆರತಿ ಎಲ್ಲ ಬೆಳಗಿ ದೇವಿಗೆ ಈ ಮೆರವಣಿಗೆಯ ಚಾಲನೆಯನ್ನು, ಮೆರವಣಿಗೆಯ ಆರಂಭವನ್ನು, ಮಂಗಳಾರತಿಯನ್ನು ಮಾಡೋದನ್ನು ನೋಡ್ತಾ ಇದ್ದೀರಾ. ಈ ಮಂಗಳಾರತಿಯನ್ನು ದೇವಿಗೆ ಬಹಳ ಭಕ್ತಿಯಿಂದ, ಶ್ರದ್ಧೆಯಿಂದ ಎಲ್ಲರೂ ಸಹಿತ ಸೇರಿ ಮಂಗಳಾರತಿಯನ್ನು ಮಾಡಿ ಮಂಗಳಾರತಿ ನೆರವೇರಿಸಲಾಯಿತು. ನೀವು ಈ ಚಿತ್ರದಲ್ಲಿ ನೋಡ್ಬೋದು. ಅದರ ಜೊತೆ ರೇಣುಕಾದೇವಿಯ ಪಲ್ಲಕ್ಕಿಯನ್ನು ಸಹಿತ ಈ ಸಮಯದಲ್ಲಿ ತೆಗೆದುಕೊಂಡು ಬಂದರು. ಪಲ್ಲಕ್ಕಿಯ ಜೊತೆ ಮೆರವಣಿಗೆ ಆರಂಭವಾಯಿತು. ದೃಷ್ಟಿ ತೆಗಿತಾ ಇದ್ದಿದೆ, ಯಾಕಂದರೆ ಪ್ರತಿಯೊಂದಕ್ಕೆ ದೃಷ್ಟಿ ಆಗೋದ್ರಿಂದ ಮೂರ್ತಿಗೆ ದೃಷ್ಟಿ ಸಹಿತ ತೆಗೆದು ಆನಂತರ ಮೆರವಣಿಗೆಯನ್ನು ಬೂದುಗುಂಬಳಕಾಯಿ ಅಂದರೆ ಕುಂಬಳಕಾಯಿಯನ್ನು ಒಡೆದು, ಕಾಯಿಯನ್ನು ಒಡೆದು ಆನಂತರ ಮೆರವಣಿಗೆ ಆರಂಭವಾಯಿತು. ಎಲ್ಲರೂ ಸಹಿತ ನೋಡ್ಬೋದು. ಮರುಗುಬಾಯಿ ದೇವಸ್ಥಾನದಿಂದ ಊರಿನ ಬೀದಿಗಳಲ್ಲಿ ಈ ಮೆರವಣಿಗೆ ನಡೆಯಲಿದೆ. ನೀವು ಮುಂದೆ ನೋಡ್ಬೋದು, ಹಳದಿ ಧ್ವಜ ಮತ್ತು ಒಂದು ಮಕ್ಕಳು ಸಹಿತ ಹಾಗೂ ಕಾಗವಾಡದ ಬ್ಯಾಂಡ್ ಸಹಿತ ವಾದ್ಯದವರು, ಕುಂಭ ಕಲಶದವರು ಹಾಗೂ ಎಲ್ಲ ಶಹಾಪುರದ ಹಾಗೂ ದೇವಿಯ ಹಲವಾರು ಭಕ್ತಾದಿಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ತಮ್ಮದೇ ಆದಂತಹ ತನುಮನದಿಂದ ಸೇವೆಯನ್ನು ಸಲ್ಲಿಸಿದರು. ನೋಡಿ, ಈಗ ಮೆರವಣಿಗೆ ಆರಂಭವಾಯಿತು.
ದೇವಿಯ ಮೂರ್ತಿಯನ್ನು ಬಹಳ ಭಕ್ತಿಯಿಂದ ಶ್ರದ್ಧೆಯಿಂದ ವಿಜೃಂಭಣೆಯಿಂದ ತೆಗೆದುಕೊಂಡು ಬಂದು ರಾತ್ರಿ ಸಮಯ ನ್ಯಾಸ ಕರ್ಮಗಳನ್ನು ಮಾಡಿ ತಾಡನ ಸ್ಫೋಟನ ಛೇದನ ವೇದನಾದಿ ದೋಷಗಳ ನಿವಾರಿಸುವ ನ್ಯಾಸವನ್ನು ಮಾಡಿ ಮಂಗಳಾರತಿ ಮಾಡಲಾಯಿತು. ಮಹಾದೇವಿ ಗಾರುತಿ ಭವ್ಯ ಗಾರುತಿ ಭದ್ರಕಾಳಿ ಗಾರುತಿ ಭವ್ಯ ಗಾರುತಿ ಭದ್ರಕಾಳಿ ಗಾರುತಿ ಮಹಾಮಂಗಳಾರತಿಯನ್ನು ನೆರವೇರಿಸಲಾಯಿತು. ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೇ. ಸಂತಮೇವ ಯೋಗಿನಾಂ ಗಣೇಶಮೇವ ತಂ ಗಣೇಶ ಪಾಹಿ ಮಾ ಜಯ ಗಣೇಶ ಜಯ ಗಣೇಶ ಜಯ ಗಣೇಶ ರಕ್ಷ ಮಾಂ ಮಹಾಗಣೇಶ ಪಂಚರತ್ನ ಮಾದರೇನ ಯೋಹನಂ ಪ್ರಜಲ್ಪತೆ ಪ್ರಭಾತಕೆ ಹೃದಿ ಸ್ಮರಂ ಗಣೇಶ್ವರಂ ಅರೋಗತಾಮಧೋಷತಾಂ ಸುಸಾಹಿತಾಂ ಸುಪುತ್ರತಾಂ ಸಮಾಹಿತಾ ಹಿ ರಾಷ್ಟ್ರಭೂತಿಮಭ್ಯುಪೈತಿ ಸುಶ್ಚಿರಾತ್. ಜಯ ಗಣೇಶ ಜಯ ಗಣೇಶ ಜಯ ಗಣೇಶ ಪಾಹಿ ಮಾಂ ಜಯ ಗಣೇಶ ಜಯ ಗಣೇಶ ಜಯ ಗಣೇಶ ರಕ್ಷ ಮಾಂ ಜಯ ಗಣೇಶ ಜಯ ಗಣೇಶ ಜಯ ಗಣೇಶ ಪಾಹಿ ಮಾಂ ಜಯ ಗಣಪರಂ ವಂದೇ ಶ್ರೀ ಗಣನಾಯಕಂ ಭವಹರಂ ಚಂದ್ರಾರ್ಧಮೌಳಿಂ ಶಿವಂ. ಓಂ ಗಂ ಗಣಾನಾಂ ತ್ವಾಯಾಮಿ ಓಂ ಭುವಃ ಮಹಾಗಣಪತಿಂ ಆವಾಹಯಾಮಿ ಓಂ ಸುವಃ ಮಹಾಗಣಪತಿಂ ಆವಾಹಯಾಮಿ ತುವಿಮಘಂ ತುವಿಮಾತ್ರಮವೋಭಿಃ ನಹಿತ್ವಾ ಶೂರದೇವಾ ನಮರ್ತಾ ಸೋಧಿತ್ಸಂ ತಂ ಭೀಮಂ ನಗಾಂ ವಾಂ ಗಂ ಗಣಾನಾಂ ತ್ವಾ ಗಣಪತಿಗುಂ ಹವಾಮಹೇ ಕವಿಂ ಕವೀನಾಮುಪಮಶ್ರೇಷ್ಠಾಭ್ಯ ಪಶ್ಚಾದ್ವಸ್ತ್ರಾಜ್ಯಾಚಾದಿಧೇ ಕ್ರೀಡೆ ಬ್ರಾಹ್ಮಗೋಪವಿಶ್ಯ ಪತ್ನಿಂ ಸ್ವಸ್ಯ ದಕ್ಷ ವೇದ ಸಮೃದ್ಧಿರಸ್ತು ಶಾಸ್ತ್ರ ಸಮೃದ್ಧಿರಸ್ತು ಪುತ್ರ ಸಮೃದ್ಧಿರಸ್ತು ಧನಧಾನ್ಯ ಸಮೃದ್ಧಿರಸ್ತು ಇಷ್ಟ ಸಂಪದಸ್ತು ಈಶಾನ್ಯಾಂ ಬಹಿರ್ದೇಶೆ ಅರಿಷ್ಟ ನಿರಸನಮಸ್ತು ಯತ್ಪಾಪಂ ತತ್ಪ್ರತಿಹತಮಸ್ತು ಪಾತ್ರೆ ಯತ್ರೆ ಯಸ್ತದಸ್ತು ಶುಕ್ರಾಂಗಾರಕ ಬುಧ ಬೃಹಸ್ಪತಿ ಶುಕ್ರಶನೇಶ್ವರ ರಾಹು ಕೇತು ಸೋಮ ಸಹಿತ ಆದಿತ್ಯ ರೋಗಾ ಸರ್ವೇ ಗ್ರಹ ಪ್ರಿಯಂತಾಂ ತಿಥಿ ಗಣ ಮುಹೂರ್ತ ಜನ್ಮ ನಕ್ಷತ್ರ ದೇವತಾ ಪ್ರಿಯಂತಾಂ ನಿರೃತಿದಿಶೆ ಶಾಮ್ಯಂತು ಘೋರಾರಿಶಾಮ್ಯಂತು ಪಾಪಾರಿಶಾಮ್ಯಂತು ಈತಯಃ ಪಾತ್ರೆ ಶುಭಾನಿ ವರ್ಧಂತಾಂ ಶಿವಾರ್ತಿಯ ಸಂತು ಶಿವಾವಂಶಿದೇಶಂತು ಮಹೇಶ್ವರ ಪ್ರಿಯಂತಾಂ ಇಂದ್ರಪುರೋಗಾವರ್ಧುನಾ ಪ್ರಿಯಂತಾಂ ವಸಿಷ್ಠ ಪುರೋಗಾರ್ಷಣ ಪ್ರಿಯಂತಾಂ ಪ್ರೋಗಾಪಗನ ಪ್ರಿಯಂತಾಂ ಋಷಿಶ್ಚಂದಾ ಗುಂಶಾಚಾರ್ಯ ವೇದ ದಕ್ಷಿಣಾಶ ಪ್ರಿಯಂತಾಂ ಬ್ರಹ್ಮ ವಿಷ್ಣು ಮಹೇಶ್ವರಶ ಪ್ರಿಯತಾಂ ಪ್ರಿಯತಾಂ ಭಗವಾನ್ ಪರ್ಜನ್ಯಃ ಪ್ರಿಯತಾ ಭಗವಾನ್ ಮಹಾಸ್ಯೇನಃ ಸತ್ಯ ಏತಾ ಆಶಿಷ್ಯಂತೋ ಕಲಶಂ ಪೂರ್ವಂ ನಿಧಾಯ ಪುಣ್ಯಾಹ ಕಾಲಾನ್ ವಾಚಯಿಷ್ಯೇ ರಾಜ್ಯಾಯ ಯದಿ ಪ್ರಥೈರ್ಯಾಜ್ಯಾಹ ಪುಣ್ಯೇವ ಲಕ್ಷ್ಮೀಃ ಪುಣ್ಯಾಮೇವ ಲಕ್ಷ್ಮೀಂ ಸಂಭಾವಯತಿ ಪುಣ್ಯಾಂ ಲಕ್ಷ್ಮೀಂ ಸಂಸ್ಕುರುತೆ. ಓಂ ಯತ್ ಪುಣ್ಯಂ ನಕ್ಷತ್ರಂ ತದ್ಭಟ್ ಕುರ್ವೀತೋಪವಿಶಂ ಯಥಾ ವೈ ಸೂರ್ಯ ಉದಯತೆ ಅತ ನಕ್ಷತ್ರಂ ನೈತೆ ತಾವತಿ ಯತ್ರ ಸೂರ್ಯೋ ಗಚ್ಚೇತ ಯತ್ರ ಜಗನ್ಯಂ ಪಶ್ಯೇತ ತಾವತಿ ಕುರ್ವೀತ ಯತ್ಕಾರಿ ಪುಣ್ಯ ಪ್ರಾಪ್ತಿ ಮಾಡಿಕೊಳ್ಳಲು ಸಾಧ್ಯ ಆಗುತ್ತೆ. ಅದಕ್ಕಾಗಿ ಇವತ್ತಿನ ದಿವಸ ಈ ಶುಭ ನಕ್ಷತ್ರ ಶುಭ ಯೋಗ ದಿವಸ ಮಾತಂಗಿ ದೇವಿ ಪ್ರತಿಷ್ಠಾಪನೆ ನಿಮಿತ್ತವಾಗಿ ಈ ಪೂಜಾ ಕಾರ್ಯವನ್ನು ಮಾಡ್ತಾ ಇದೀವಿ. ನಮ್ಮೆಲ್ಲರಿಗೆ ಆ ಮಾತಂಗಿ ದೇವಿ ಕೃಪಾಶೀರ್ವಾದದ ಜೊತೆ ನಮ್ಮೆಲ್ಲರಿಗೆ ಪುಣ್ಯ ಪ್ರಾಪ್ತಿಯಾಗಲಿ, ಆ ಪುಣ್ಯ ನಮ್ಮ ಆಪತ್ತು ಕಾಲದ ರಕ್ಷಣೆಯನ್ನು ಮಾಡಲಿ ಅಂತ ಪ್ರಾರ್ಥನೆ ಮಾಡಿಕೊಡ್ರಿ. ಎಲ್ಲರೂ ಹೇಳ್ಬೇಕು. ಮೈಹಂ ಸಹ ಕುಟುಂಬಾಯ ಶ್ರೀ ಮಾತಂಗಿ ದೇವಿ ಶ್ರೀ ರೇಣುಕಾ ದೇವಿ ಸಕಲ ಭಕ್ತವೃಂದಸ್ಯ ಶಹಾಪುರ್ ಸಕಲ ಭಕ್ತಾದಿ ವೃಂದಸ್ಯ ಶ್ರೀ ರೇಣುಕಾ ದೇವಿ ಸಕಲ ಭಕ್ತವೃಂದಸ್ಯ ಮಾಹೇಶ್ವರಾನ್ ನಮಸ್ಕುರು ಮಾನಾಯ ಆಶೀರ್ವಚನ ಮಪೇಕ್ಷು ಮಾನಾಯ
ಶ್ರೀ ಮಾತಂಗಿ ದೇವಿ ಪ್ರಾಣ ಪ್ರತಿಷ್ಠಾಪನಾ ಕರ್ಮಣ ಮಿತ್ರ ಧ್ಯೇಯಂ ನಮಸ್ತು ಅನುರಾಧಾನ್ ಹವಿಷಾ ವರ್ಧಯಂತಃ ಶತಂ ದೀವೇಮ ಶರದಸ್ಸ ವೀರಾಃ ತ್ರಿಣಿ ದೇವಾ ಮೃದಾಣಿ ತ್ರಿಣಿ ಚಂದಾಗುಂಸಿ ತ್ರಿಣಿ ಸವನಾನಿ ತ್ರಯಮೇ ಲೋಕಾ ತದ್ವೀರ್ ಏಷು ಲೋಕೇಶು ಸರ್ವ ಸಂಪದಸ್ತು इति निशिचो कलशो यथा स्थानं प्रतिष्ठापयेत् अथ वर्णकर्षाभिमर्शने जप्य मन्त्राः ओम प्राचां दिशि देवारुषो मार्जयन्तां दक्षिणायां दिशि मासा पितरो मार्जयन्तां प्रदेशां दिशि ग्रहापशो मार्जयन्तां उदेशां दिश्यापो सदयो वनस्पतयो मार्जयन्तां ऊर्ध्वायां दिशि यत्र संवत्सरो यज्ञपदे मार्जयन्ताभ्यो नमः वायामि स्थापयामि पूजयामि ओम अंडवर्ण देवताभ्यो नमः वायामि श्री विकर्ण देवताभ्यो नमः वायामि स्थापयामि ज्वलन्तीं तृप्तां तर्पयन्तीं सहस्रशीर्षं देवं विश्वाक्षं विश्वशम्भुवं विश्वनारायणं विश्वं नारायणकं हरिं विश्वमेवेद्यं पुरुषं तद्विश्वमुपजीवते विश्वशान्तेश्वरं शाश्वतं शिवमच्युतं नारायणं आज्ञेयं विश्वारायणस्थितः अनन्तमव्ययं कविगुं समुद्रेन्दं विश्वशम्भुवं पद्मघोषप्रतीकाशुं हृदयं चाप्यधोमुखम् अधो निष्ठाविदस्यान्ते नाभ्यामुपरि तिष्ठति ज्वालमालाकुलं भाति विश्वस्यातलं माता सततगुं शिलाभिस्थूलं भक्त्याकोशसन्निभम् तस्यान्ते सुचिरगुं सूक्ष्मं तस्मिन् विश्वतो मुखा पूज्य पृथ्वी बहुलान उर्वे भव तोगाय तनयाय शम्यो विश्वानिनो दुर्गा जातवेद सिन्धुं ननावा दुर्वर्षिणि दुर्धर दर्शिनि दुर्मुखवर्षिणि हर्षरते हे महिषासुरमर्दिनि रम्यकपर्धिनि शैलसुते मधुकैतव भञ्जिनि कैन्दवनाधिपते शासुरमर्दिनि रम्यकपर्धिनि शैलसुते जय जय हे महिषासुरमर्दिनि रम्यकपर्धिनि शैलसुते ऐरन दुर्धर शत्रुवधोदित दुर्धर निर्झर शक्तिभृते चतुर विचार दुरेण महाशिव दूत कृत प्रमदाधिपते दुरित दुरीह दुराशय दुर्मद दानव दूत कृतांगगते मोहन मन्मथ राजनुते जय जय हे महिषासुरमर्दिनि रम्यकपर्दिनि क्रम केळि चत्कुल हंस कुले हरिकुल संकुल कुवलय मंडल मौळि मिलद्व कुलालि कुले जय जय हे महिषासुरमर्दिनि रम्यकपर्धिनि शैलसुते करमुर ಹಲವಾರು ಪೂಜೆ ವಿಧಿವಿಧಾನಗಳನ್ನು ಮಹಾಗಣಪತಿ ಪೂಜೆ, ಉಮಾಮಹೇಶ್ವರ ಪೂಜೆ, ನವಗ್ರಹ ಪೂಜೆ, ನವದುರ್ಗಿಯರ ಪೂಜೆ, ಅಷ್ಟದಿಕ್ಪಾಲಕ ಪೂಜೆ, ಸ್ವಸ್ತಿ ವಾಚನ ಎಲ್ಲ ಧಾರ್ಮಿಕ ಪೂಜೆ ವಿಧಾನಗಳನ್ನು ನೆರವೇರಿಸಿಕೊಂಡು ಮಾತಂಗಿ ದೇವಿಯ ಮೂರ್ತಿ ಹಾಗೂ ರೇಣುಕಾದೇವಿಯ ಮೂರ್ತಿಗೆ ಅಭಿಷೇಕ, ಜಲಾಭಿಷೇಕ, ಕ್ಷೀರಾಭಿಷೇಕ, ಪಂಚಾಮೃತ ಅಭಿಷೇಕ, ಘೃತಾಭಿಷೇಕ, ಪುಷ್ಪಾಭಿಷೇಕ, ಗಂಧಾಭಿಷೇಕ, ಕುಂಕುಮಾಭಿಷೇಕವನ್ನು ಭಕ್ತಿಯಿಂದ ನೆರವೇರಿಸಲಾಯಿತು. ನಾವು ಯಾವುದೇ ಒಂದು ಪೂಜೆಯನ್ನು ಅಥವಾ ಯಜ್ಞವನ್ನು ಮಾಡಬೇಕಾಗಿದ್ದರೆ ಅಥವಾ ಮಾಡಿದರೆ ಅಲ್ಲಿ ಸಮರ್ಪಣೆ ಭಾವ ನಮ್ಮ ಹತ್ರ ಇರಬೇಕು. ಯಾಕಂದರೆ ಯದ್ಭಾವಂ ತದ್ಭವತಿ ಅಂತಹ ಹೇಳುವ ಹಾಗೆ ನಮ್ಮ ಭಾವನೆಯಲ್ಲಿರುವಂತಹ ವಿಚಾರಗಳ ತಕ್ಕಂಗೆ ನಮಗೆ ದೇವರು ಫಲವನ್ನು ಕೊಡ್ತಾ ಇರ್ತಾನೆ. ಅದಕ್ಕೋಸ್ಕರ ನಾವು ದೇವತಾ ಪೂಜೆಯನ್ನು ಮಾಡುವಾಗ, ಅಭಿಷೇಕನ ಮಾಡಲಿ, ಯಾವುದೇ ಪೂಜೆಯನ್ನು ಮಾಡಲಿ, ಇದು ಯಾವುದು ನಂದಲ್ಲ,
ಆ ಭಗವಂತ, ಆ ಭಗವತಿ, ಜಗದಂಬೆ, ರೇಣುಕಾಂಬೆ, ಮಾತಂಗಿ ದೇವಿ ಈ ಎಲ್ಲವನ್ನು ನನಗೆ ಕೊಟ್ಟಿದ್ದಾಳೆ. ಅದರಲ್ಲಿ ನನಗೆ ಕಿಂಚಿತ್ ನನಗೆ ಸಾಧ್ಯವಾದಂತಹ ಶಕ್ತಿಯಿಂದ, ಭಕ್ತಿಯಿಂದ, ಶ್ರದ್ಧೆಯಿಂದ ನಾನು ಅರ್ಪಿಸ್ತಾ ಇದ್ದೀನಿ ಅಂತ ಹೇಳಿ ಸಮರ್ಪಣಾ ಭಾವದಿಂದ ನಾವು ಏನನ್ನೇ ಸಹಿತ ಅರ್ಪಣೆ ಮಾಡಿದ್ರು ಸಹಿತ ಆ ಭಗವಂತ ಅದನ್ನು ತೃಪ್ತಿಯಿಂದ ಸ್ವೀಕರಿಸ್ತಾನಂತೆ. ಇದು ನಂದು ಅಂತ ಹೇಳಿ ಅಹಂಕಾರದಿಂದ ನಾವೇನಾದರೂ ದೇವರಿಗೆ ಏನೇ ಒಂದು ಅರ್ಪಣೆ ಮಾಡಲಿ, ಬಂಗಾರನೇ ಅರ್ಪಣೆ ಮಾಡಲಿ, ಬೆಳ್ಳಿನೇ ಅರ್ಪಣೆ ಮಾಡಲಿ, ಯಾವುದೇ ವಸ್ತು ವಜ್ರ ವೈಢೂರ್ಯನೇ ಅರ್ಪಣೆ ಮಾಡಲಿ, ಬೆಲೆ ಇರೋದು ಭಕ್ತಿಗೆ ಮಾತ್ರ ಹೊರತು ವಸ್ತುಗಳಿಗಲ್ಲ. ನಾವು ವಸ್ತುಗಳಿಗೆ ಏನಾದರೂ ಬೆಲೆ ಕಟ್ಟಿದ್ರೆ ಅಥವಾ ವಸ್ತುಗಳಿಗೆ ಇದು ನಾನು ಇಷ್ಟು ಕೊಟ್ಟೆ, ನಾನು ಕೊಟ್ಟೆ ಅನ್ನೋಕ್ಕಿಂತ ದೇವಿ ಕೊಟ್ಟಿರೋದನ್ನು, ಜಗದಂಬೆ ಕೊಟ್ಟಿರೋದನ್ನು ಮತ್ತೆ ಜಗದಂಬೆಗೆ ನಾನು ನನ್ನ ತೃಪ್ತಿ ಸಲುವಾಗಿ, ನನ್ನ ಭಕ್ತಿಯ ಶ್ರದ್ಧೆಯನ್ನು ಅರ್ಪಣೆ ಮಾಡೋ ಸಲುವಾಗಿ ನಾನು ಜಲಾಭಿಷೇಕ, ಕ್ಷೀರಾಭಿಷೇಕ ನೀವು ನೋಡ್ಬೋದು ವಿಡಿಯೋದಲ್ಲಿ. ಈಗ ಪಂಚಾಮೃತ ಅಭಿಷೇಕವನ್ನು, ಕುಂಕುಮಾಭಿಷೇಕವನ್ನು, ಕುಂಕುಮಂ ಕಾಂಚನಂ ದಿವ್ಯಂ ಕಾಮಿನ್ಯಾಂ ಕಾಮಸಂಭವಂ ಕುಂಕುಮೇನಾರ್ಚಿತ ಶಂಭು ಆತಶಾಂತಿಂ ಪ್ರಯಶ್ಚಮೆ ಅಂತ ಮಂತ್ರಗಳನ್ನು, ಘೋಷಣೆಯನ್ನು ಹೇಳ್ತಾ ಆ ದೇವಿಗೆ ಕುಂಕುಮಾಭಿಷೇಕ ಹಾಗೂ ಪುಷ್ಪಾಭಿಷೇಕ. ಯಾಕಂದರೆ ಹೂವು, ಒಂದು ಮರ ಅಥವಾ ಗಿಡ ಬೆಳೆಯುತ್ತೆ, ಬೆಳೆದಲ್ಲಿ ಹೂವು ಕೊಡೋದು ಎಷ್ಟೇ ನಾವು ಹಣವನ್ನು ತಂದರೂ ಸಹಿತ ಅದು ದೇವರು ಮುಡಿಲಿಕ್ಕೆ ಹಣವನ್ನು ಏರಿಸೋಕ್ಕಾಗೋದಿಲ್ಲ. ಆದರೆ ದೇವರಿಗೆ ಹೂವನ್ನು ಅರ್ಪಣೆ ಮಾಡ್ತೀವಿ. ನಾವು ಯಂತ್ರ ಪ್ರತಿಷ್ಠಾಪನೆ ನೋಡ್ಬೋದು. ಈಗ ಯಾವುದೇ ಒಂದು ದೇವತಾ ಸ್ಥಾಪನೆ ಮಾಡೋಕ್ಕಿಂತ ಮುಂಚೆ ಅದರಲ್ಲಿ ಕೆಲವೊಂದು ಆ ಯಂತ್ರ ಶಕ್ತಿ ಯಂತ್ರ ಇರೋದರಿಂದ ಆ ಯಂತ್ರದಲ್ಲಿ ಶ್ರೀಯಂತ್ರ, ದುರ್ಗಾ ಯಂತ್ರ, ರೇಣುಕಾದೇವಿ ಯಂತ್ರ, ಮಾತಂಗಿ ಯಂತ್ರ, ಪಂಚಧಾತು, ಪಂಚರತ್ನ, ನವರತ್ನ, ಕವಡೆ, ಗೋಮತಿ ಚಕ್ರ, ಆಮೇಲೆ ವಾಸ್ತುಪುರುಷ ಮೂರ್ತಿ, ಪಂಚಧಾತು, ಆಮೇಲೆ ನವಧಾನ್ಯ ಹಾಗೂ ದೇವಿಯ ನಾಮಾವಳಿಯನ್ನು ಶ್ರೀ ರೇಣುಕಾದೇವಿ ನಮಃ, ಮಾತಂಗಿ ದೇವಿ ನಮಃ ಅಂತ ಹೇಳಿ ಬರೆದಿರುವಂತಹ ನಾಮಾವಳಿಯನ್ನು ಹಾಗೂ ನಾಣ್ಯಗಳನ್ನು ಅದರಲ್ಲಿ ಯಂತ್ರ ಪ್ರತಿಷ್ಠಾಪನೆಯನ್ನು ನೆರವೇರಿಸಿ ಆನಂತರ ಈಗ ನೀವು ವಿಡಿಯೋದಲ್ಲಿ ನೋಡ್ಬೋದು, ಯಾವುದೇ ಒಂದು ಪೂಜೆ ವಿಧಾನಗಳಲ್ಲಿ ನಾವು ಆಕಳ ಪೂಜೆಯನ್ನು ಮಾಡ್ತೀವಿ. ಗೋ ಅಂದರೆ 33 ಕೋಟಿ ದೇವತೆಗಳಿರುವಂತಹ ಒಂದು ಸ್ಥಾನ. ಅದಕ್ಕೋಸ್ಕರ ಆಕಳ ಪೂಜೆಯನ್ನು ನೆರವೇರಿಸಿ ಅದೇ ರೀತಿ ತೋರಣವನ್ನು ಪೂಜೆ ಮಾಡಿ, ತೋರಣವನ್ನು ಕಟ್ಟಿ ಆಕಳಿಗೆ ನೈವೇದ್ಯವನ್ನು ಸಮರ್ಪಣೆ ಮಾಡಿ, ಆಕಳಿಗೆ ಉಡಿಯನ್ನು ಸಮರ್ಪಣೆ ಮಾಡಿ, ನಾವು ಹೆಣ್ಮಕ್ಳಿಗೆ ಯಾವ ರೀತಿ ಉಡಿಯನ್ನು ತುಂಬ್ತೀವಿ ಅದೇ ರೀತಿ ಆ ಆಕಳಿಗೂ ಸಹಿತ ನೈವೇದ್ಯ ಅರ್ಪಣೆ ಮಾಡೋದರಿಂದ, ಉಡಿಯನ್ನು ಸಮರ್ಪಣೆ ಮಾಡೋದರಿಂದ ಶುಭ ಫಲವನ್ನು ನಾವು ಪಡ್ಕೊಳ್ಬೋದು. ಅದೇ ರೀತಿ ಯಜ್ಞ ಕಾರ್ಯ, ಈ ಮಾತಂಗಿ ದೇವಿ ಪ್ರತಿಷ್ಠಾಪನೆ ಸಲುವಾಗಿ ನಾವು ಒಂದು ಹೋಮಕುಂಡವನ್ನು ರಚನೆ ಮಾಡಿ ಹೋಮಕ್ಕೆ ಬೇಕಾಗಿರುವಂತಹ ಎಲ್ಲ ಪದಾರ್ಥಗಳನ್ನು, ಸಾಹಿತ್ಯಗಳನ್ನು ಸಂಗ್ರಹಣೆ ಮಾಡಿ ದೇವಿಯ ಒಲುಮೆ ಸಲುವಾಗಿ ನಾವು ಯಜ್ಞವನ್ನು ಯಾಕೆ ಮಾಡಬೇಕು? ಚತ್ವಾರಿ ಶೃಂಗ ತ್ರಯೋಸ್ಯ ಪಾದಾದ್ವೇ ಸಪ್ತಹಸ್ತಾಸು ಅಂತ ಮಂತ್ರ ಬರುತ್ತೆ. ಅಂದರೆ ನಾವು ಅಗ್ನಿಗೆ ಎಕಡೆ ನೋಡಿದರೂ ಸಹಿತ ಒಂದು ಮುಖ ಬರುತ್ತೆ. ಅದಕ್ಕಾಗಿ ಅಗ್ನಿಯನ್ನು ಪ್ರಜ್ವಲನೆ ಮಾಡಿ ನಾವು ಅಗ್ನಿಗೆ ಏನು ಸ್ವಾಹಾಕಾರದಿಂದ ಅರ್ಪಣೆಯನ್ನು ಮಾಡ್ತೀವಿ. ಆ ಅರ್ಪಣೆ ಮಾಡೋದರಿಂದ ಮೊದಲಿನ ಕಾಲದಲ್ಲಿ ಯಜ್ಞದಿಂದ ಬಹಳಷ್ಟು ಶುಭ ಫಲವನ್ನು ಪಡ್ಕೊಳ್ತಿದ್ರು. ಯಜ್ಞದಿಂದ ಹಲವಾರು ವರಪ್ರದಾನಗಳನ್ನ, ವರಪ್ರಾಪ್ತಿಯನ್ನು ಸಹಿತ ಮಾಡ್ಕೊಳ್ತಾ ಇದ್ರು. ಈಗ ನೋಡ್ಬೋದು ನೀವು, ಅಗ್ನಿಯನ್ನು ಯಜ್ಞದಲ್ಲಿ ಅಗ್ನಿ ಪ್ರತಿಷ್ಠಾಪನೆಯನ್ನು ನೆರವೇರಿಸಿ, ಅಗ್ನಿ ಪ್ರತಿಷ್ಠಾಪನೆ ಆದ ನಂತರ ಕೆಲವೊಂದು ಷಟ್ಪಾತ್ರ ಸಾಧನೆಗಳಂತ ಬರುತ್ತೆ. ಆ ಷಟ್ಪಾತ್ರ ಸಾಧನೆಗಳನ್ನು ನೆರವೇರಿಸಿ ಅಗ್ನಿದೇವನಿಗೆ ಭಕ್ತಿಪೂರ್ವಕ ಆವಾಹನೆಯನ್ನು ಮಾಡಿ, ಸ್ಥಾಪನೆಯನ್ನು ಮಾಡಿ ಪೂಜೆಯನ್ನು ನೆರವೇರಿಸಲಾಯಿತು. ಯಜ್ಞದ ಬಹಳ ಮಹತ್ವವಿದೆ. ಯಾಕಂದರೆ ನಾವು ಪ್ರತಿಯೊಬ್ಬರು ಸಹಿತ ಯಜ್ಞವನ್ನು ಮಾಡೋದರಿಂದ ನಮಗೆ ಹಲವಾರು ರೋಗ ಬಾಧೆಗಳ ನಿವಾರಣೆ ಆಗುತ್ತೆ. ಯಾವ ರೀತಿ ರೋಗ ಬಾಧೆಗಳ ನಿವಾರಣೆ? ಶ್ವಾಸಕೋಶದ ತೊಂದರೆ ಆಗ್ಬೋದು, ಅತ್ಸಮ ಆಗ್ಬೋದು, BP ಆಗ್ಬೋದು. ಯಾಕಂದರೆ ಅಲ್ಲಿ ವನಸ್ಪತಿಗಳನ್ನು ಯಜ್ಞದಲ್ಲಿ ಅರ್ಪಣೆಯನ್ನು ಮಾಡ್ತಾರೆ. ಅದಕ್ಕೋಸ್ಕರ ವನಸ್ಪತಿ ಸುಟ್ಟು ಅದರ ಹೊಗೆಯನ್ನು ನಾವು ಸೇವನೆ ಮಾಡೋದರಿಂದ ಅಥವಾ ಆ ಹೊಗೆಯನ್ನು ನಾವು ದೇಹಕ್ಕೆ ಸ್ಪರ್ಶ ಆಗೋದರಿಂದ ಹಲವಾರು ರೋಗ ಬಾಧೆಗಳನ್ನು ನಾವು ನಿವಾರಣೆ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಹಿರಿಯರು ಸಹಿತ ಅಗ್ನಿಹೋತ್ರವನ್ನು ಪ್ರತಿದಿನ ಸೂರ್ಯನ ಅರ್ಘ್ಯವನ್ನು ಕೊಟ್ಟು ಸೂರ್ಯೋದಯ ಸಮಯದಲ್ಲಿ ಅಗ್ನಿಹೋತ್ರವನ್ನು ಮಾಡ್ತಾರೆ. ಈಗ ಹೇ ಅಗ್ನಿ ಪ್ರಾನ್ಮುಖೋ ದೇವ ಯಜ್ಞೇಶ್ವರ ಮಮ ಅಭಿಮುಖೋ ಭವ ಅಂತ ಮಂತ್ರಗಳನ್ನು ಹೇಳ್ತಾ ನಮಸ್ಕಾರವನ್ನು
ಸಮರ್ಪಣೆ ಮಾಡ್ತಾರೆ. ಅದೇ ರೀತಿ 8 ದಿಕ್ಕಿಗೆ ಅಷ್ಟದಿಕ್ಪಾಲಕರನ್ನು ಆಹ್ವಾನೆಯನ್ನು ಮಾಡಿ ಬಂಧನೆಯನ್ನು ಮಾಡಿ, ಹಾಗೂ ಈಗ ನೀವು ನೋಡ್ಬೋದು ಷಟ್ಪಾತ್ರ ಸಾಧನೆ, ತುಪ್ಪವನ್ನು ಅಗ್ನಿಗೆ ಸ್ಪರ್ಶ ಮಾಡಿ ಅಗ್ನಿಯಲ್ಲಿ ತುಪ್ಪವನ್ನು ಕಾಯಿಸೋದು, ಹಾಗೂ ಷಟ್ಪಾತ್ರ ಸಾಧನಕ್ಕೆ ಬೇಕಾದ ಎಲ್ಲ ಪರಿಕರಗಳನ್ನು ತೆಗೆದುಕೊಂಡು ಅಲ್ಲಿ ದರ್ಬೆ ಹಾಗೂ ವಿಶೇಷವಾಗಿ ಸಮಿದೆ, ಆಕಳ ಕುಳ್ಳುಗಳು ಹಾಗೂ ವನಸ್ಪತಿಗಳನ್ನು ಪೂಜೆಯನ್ನು ಮಾಡಿ ಅಲ್ಲಿ ತುಪ್ಪವನ್ನು ಒಂದು ಸ್ವಲ್ಪ ಬೆರೆಸಿ ಆರಂಭವನ್ನು ಮಾಡ್ತಾರೆ. ಯಜ್ಞದೇವತೆ ನಮಗೆ ಬಹಳಷ್ಟು ಶುಭ ಫಲವನ್ನು, ಮೊದಲಿನ ಕಾಲದಲ್ಲಿ ದಶರಥ ಮಹಾರಾಜನು ಸಹಿತ ಪುತ್ರ ಕಾಮೇಷ್ಟಿ ಯಜ್ಞವನ್ನು ಮಾಡಿ 4 ಜನ ಮಕ್ಕಳನ್ನು ಪಡೆದಂಥ ನಾವು ಕಥೆಗಳನ್ನು ನೋಡ್ಬೋದು. ಈಗ ಯಜ್ಞದ ಅಗ್ನಿದೇವನ ಪೂಜೆ ನೆರವೇರ್ತಾ ಇದೆ, ಹಾಗೂ ಷಟ್ಪಾತ್ರ ಸಾಧನೆಗಳ ಕ್ರಿಯೆಗಳ ಸಹಿತ ನೆರವೇರ್ತಾ ಇದೆ. ಅದೇ ರೀತಿ ಎಲ್ಲ ಪೂಜೆಗೆ ಕುಳಿತುಕೊಂಡಿರುವಂತಹ ಎಲ್ಲ ಭಕ್ತಾದಿಗಳು ಬಹಳಷ್ಟು ಶ್ರದ್ಧೆಯಿಂದ ಭಕ್ತಿಯಿಂದ ಯಜ್ಞ ಕಾರ್ಯದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇವು ನೋಡ್ಬೋದು, ಇದ್ವ ಪ್ರಕ್ಷೇಪಣ ಮುಹೂರ್ತ ಸುಹುಮುಹೂರ್ತೋ ಅಸ್ತು ಸ್ಥಿತ್ಯನ್ ಗೃಹಂತು ಅಂತ ಹೇಳಿ ಆ ಯಜ್ಞದೇವನಿಗೆ ಸಮಿತಿಯನ್ನು ಅರ್ಪಣೆ ಮಾಡ್ತಾ ಇದ್ದಾರೆ. ನಾವು ಹೋಮಕ್ಕೆ ಚಂದನ ಆಗಲಿ, ಮಾವು ಆಗಲಿ, ಅಥವಾ ಪತ್ರೆ ಆಗಲಿ, ಬಿಲ್ವ ಪತ್ರೆ ಆಗಲಿ, ಬನ್ನಿ ಆಗಲಿ, ಹತ್ತಿ ಆಗಲಿ, ಪುಣ್ಯತಮ ವೃಕ್ಷಗಳನ್ನು ಯಜ್ಞದಲ್ಲಿ ಅರ್ಪಣೆ ಮಾಡೋದರಿಂದ, ಅದರಲ್ಲಿ ಹೊಗೆಯನ್ನು ಸೇವನೆ ಮಾಡೋದರಿಂದ ನಮಗೂ ಬಹಳಷ್ಟು ರೋಗ ಬಾಧೆಗಳ ನಿವಾರಣೆ ಆಗೋ ದೃಷ್ಟಿಯಿಂದ ಯಜ್ಞದಲ್ಲಿ ಕಟ್ಟಿಗೆಯನ್ನು ಸಮರ್ಪಣೆ ಮಾಡಿ, ಅದೇ ರೀತಿ ಸೃಕ್ ಮತ್ತು ಸೃ ಅಂತ ಬರುತ್ತೆ, ಅದರಲ್ಲಿ ತುಪ್ಪವನ್ನು ತೆಗೆದುಕೊಂಡು ತುಪ್ಪದಿಂದ ಯಜ್ಞವನ್ನು ಮಾಡ್ತಾರೆ. ಮೊದಲಿಗೆ ಪ್ರಜಾಪತಿ ಹಾಗೂ ಇಂದ್ರ ಹಾಗೂ ಅಗ್ನಿದೇವನಿಗೆ ಸಮರ್ಪಣೆಯನ್ನು ಮಾಡಿ ಯಜ್ಞ ಆರಂಭವಾಗುತ್ತೆ. ಯಜ್ಞದಲ್ಲಿ ಅರ್ಪಣೆ ಮಾಡುವಾಗ ನಮ್ಮ ಕಷ್ಟಗಳ ನಿವಾರಣೆ ಆಗಲಿ, ದುಃಖಗಳ ನಿವಾರಣೆ ಆಗಲಿ, ನಮ್ಮಲ್ಲಿರುವ ರೋಗಗಳ ಬಾಧೆ ನಿವಾರಣೆ ಆಗಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಸ್ವಾಹಾಕಾರ, ಅಗ್ನಿದೇವನ ಧರ್ಮಪತ್ನಿಯ ಹೆಂಡತಿ ಹೆಸರು ಸ್ವಾಹಾದೇವಿ. ಅಲ್ಲಿ ಏನು ಅಗ್ನಿಯೊಳಗೆ ಹಾಕಿದರೂ ಸಹಿತ ಭಸ್ಮ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಸ್ವಾಹ ಅಂತ ಹೇಳ್ತಾ 3 ಬೆರಳು ಅಥವಾ 5 ಬೆರಳಿಂದ ನಾವು ಯಜ್ಞದಲ್ಲಿ ಅರ್ಪಣೆಯನ್ನು ಮಾಡಬೇಕು. ಅದಕ್ಕಿಂತ ಮುಂಚೆ ಇದಂ ನಮಮ ಅಂತ ಹೇಳ್ತಾರೆ. ಇದನ್ನು ನಮಮ ಇದರ ಅರ್ಥ ಏನಂದರೆ, ಇದು ಯಾವುದು ನಂದಲ್ಲ ಭಗವಂತ, ನೀನೇ ಕೊಟ್ಟಿದೀಯಾ, ಮತ್ತೆ ಅದನ್ನು ಯಜ್ಞದ ಮುಖಾಂತರ ನಿನಗೆ ಅರ್ಪಣೆ ಮಾಡ್ತಾ ಇದ್ದೀನಿ, ಅದನ್ನು ಸ್ವೀಕರಿಸು ಅಂತ ಸಮರ್ಪಣೆಯ ಭಾವದಿಂದ ಯಜ್ಞವನ್ನು ಆರಂಭ ಮಾಡ್ತಾರೆ. ಅದಕ್ಕೋಸ್ಕರ ಎಲ್ಲರೂ ಸಹಿತ ಈ ವಿಡಿಯೋ ನೋಡ್ತಿರುವಂಥ ಎಲ್ಲ ಭಕ್ತಾದಿಗಳಿಗೆ ಈ ಯಜ್ಞದ ಫಲ ಪ್ರಾಪ್ತಿಯಾಗಲಿ, ಅಗ್ನಿದೇವನ ಕೃಪೆ ಪ್ರಾಪ್ತಿಯಾಗಲಿ ಅಂತ ಹೇಳ್ತಾ ಯಜ್ಞ ಕಾರ್ಯವನ್ನು ಆರಂಭವಾಯಿತು. ಗಣಪತಿಗುಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದ ಆನ ಶೃಣ್ವನ್ನೋತಿಭಿಶ್ಚೇದ ಸಾಧನಂ ಸ್ವಾಹಾ. ಓಂ ಜಾತವೇದಸೇ ಸುನವಾಮ ಸೋಮಮರಾಧಿಯತೋ ನಿದಹಾತಿ ವೇದಃ ಸನಃ ಪರಿಷದತಿ ದುರ್ಗಾನಿ ವಿಶ್ವ ನಾವೇವ ಸಿಂಧುಂ ದುರಿತಾದಿಗ್ನಿಃ ಸ್ವಾಹಾ. ಕ್ಷೇತ್ರಸ್ಯ ಪದಿನಾವಯಗುಂ ಹಿತೇನೇವ ಧಿಯಾವಸೆ ಗಾಮಶ್ವಂ ಪೋಷಯಿತ್ವೋಸನೋ ಮುಡಾತಿರ್ಷೇ ಸ್ವಾಹಾ. ಓಂ ಅಭಯಂಕರ ದೇವತಾಭ್ಯೋ ತ್ರಂಭಾಗಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮುಕ್ಷೇಯಮಾಮೃತ ಸ್ವಾಹಾ. ತ್ರಂಬಕಾಯ ಧನ್ನಮಮ ಸೀತಾಯ ಧೀಮಹಿ ತನ್ನೋ ಕಾಲಭೈರವ. ಓಂ ಭೈರವಾಯ ಸ್ವಾಹಾ. ಓಂ ಭೈರವಾಯ ಸ್ವಾಹಾ. ಓಂ ದುರ್ಗಾಯ ಸ್ವಾಹಾ. ಇದಂ ಬ್ರಹ್ಮಕ್ಷತ್ರಂ ಸ್ವಾಹಾ. ಪರಜನ್ಯಾಯ ಗಂಧರ್ವಾಯ ಪದೇ ಬ್ರಹ್ಮನೇ ನಮಃ ಪ್ರಜಾಪದೇ ದತ್ತೇತ. ಯಜ್ಞ ಕಾರ್ಯ ಎಲ್ಲ ಸ್ಥಾಪನೆ ಮಾಡಿರುವಂತಹ ಎಲ್ಲ ದೇವತೆಗಳ ಸ್ವಾಹಾಕಾರ
ಯಜ್ಞದಲ್ಲಿ ಮಂತ್ರೋಘೋಷದ ಮುಖಾಂತರ ಮಂತ್ರ ಉಚ್ಚಾರಣೆ ಮುಖಾಂತರ ಮಹಾಗಣಪತಿ, ಪಾರ್ವತಿ ಪರಮೇಶ್ವರ, ನವದುರ್ಗಿ, ನವಗ್ರಹ, ಅಷ್ಟದಿಕ್ಪಾಲಕ, ಸಪ್ತಸಭಾಪತಿ, ಶ್ರೀ ಸೂಕ್ತ ಮಂಡಲ, ಸರ್ವತೋಭದ್ರ ಮಂಡಲ, ಅಘೋರ ಮಂಡಲ ಎಲ್ಲ ದೇವತೆಗಳ ಸ್ವಾಹಾಕಾರ ಜಯಾದಿ ಹೋಮಗಳನ್ನು ಭಕ್ತಿಯಿಂದ ಶ್ರದ್ಧೆಯಿಂದ ನೆರವೇರಿಸಲಾಯಿತು. ಈ ಯಜ್ಞದಲ್ಲಿ ತಮ್ಮದೇ ಆದಂತಹ ವಿಶಿಷ್ಟ ಭಕ್ತಿ ಅರ್ಪಣೆ ಸಲುವಾಗಿ ಬಹಳಷ್ಟು ಜನ ತುಪ್ಪವನ್ನು ಅಥವಾ ಕೆಲವೊಂದಿಷ್ಟು ಸಾಹಿತ್ಯವನ್ನು ಅರ್ಪಣೆಯನ್ನು ಮಾಡಿದರು. ಈ ಯಜ್ಞದ ಫಲ ಈ ಮಾತಂಗಿ ದೇವಿಯ ಪ್ರತಿಷ್ಠಾಪನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಮತ್ತು ಮಾತಂಗಿ ದೇವಿಯ ಎಲ್ಲ ರೇಣುಕಾದೇವಿಯ ಎಲ್ಲ ಭಕ್ತಾದಿಗಳಿಗೆ ಈ ಯಜ್ಞದ ಫಲವನ್ನು ಪ್ರಾಪ್ತಿಯಾಗಲಿ ಅನ್ನೋ ದೃಷ್ಟಿಯಿಂದ ನಾವು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀವಿ. ಹಾಗೂ ಅದೇ ರೀತಿ ನೀವು ಪಲ್ಲಕ್ಕಿಯನ್ನು ಸಹಿತ ನೋಡಬಹುದು. ನಮ್ಮ ಶಾಪುರ ಗ್ರಾಮದ ರೇಣುಕಾದೇವಿಯ ಪಲ್ಲಕ್ಕಿ ಹಾಗೂ ಪೂಜಾರಿ ಅವರಿಂದ. ಅದಾದ ನಂತರ ಪ್ರಾಣ ಪ್ರತಿಷ್ಠಾಪನೆ ಸಲುವಾಗಿ ಪರಮ ಪೂಜ್ಯ ಯತೀಶ್ವರಾನಂದ ಮಹಾಸ್ವಾಮಿಗಳು ಗುರುದೇವಾಶ್ರಮ ಕಾಗವಾಡ್ ಇವರ ಅಮೃತ ಹಸ್ತದಿಂದ ಶ್ರೀ ಮಾತಂಗಿ ದೇವಿ ಹಾಗೂ ರೇಣುಕಾದೇವಿಯ ಮೂರ್ತಿಗಳಿಗೆ ಪ್ರಾಣ ಪ್ರತಿಷ್ಠಾಪನೆ ಹಾಗೂ ಪೂರ್ಣಾಹುತಿ ಕಾರ್ಯ ಬಹಳ ಶ್ರದ್ಧೆಯಿಂದ ಭಕ್ತಿಯಿಂದ ನೆರವೇರಿಸಲಾಯಿತು. ಅಷ್ಟ ನವ ದಶ ಏಕಾದಶ ದ್ವಾದಶೇನ ಗೃಹೀತ್ವಾ ಸಪ್ತತೆ ಅಗ್ನೇ ಸಮಿತ ಸಪ್ತಜನ್ವಾ ಸಪ್ತಋಷಯಃ ಸಪ್ತಧಾಮ. ಯಜ್ಞ ದೇವತೆಗೆ ಪೂರ್ಣಾಹುತಿ ಅಂದರೆ ನಾವು ಮಾಡಿರುವಂಥ ಯಜ್ಞವನ್ನು ಇಲ್ಲಿಗೆ ಪೂರ್ತಿ ಮಾಡ್ತಾ ಇದ್ದೀವಿ, ಪೂರ್ಣಗೊಳಿಸ್ತಾ ಇದ್ದೀವಿ. ಯಜ್ಞ ಕಾರ್ಯ ಪೂಜಾ ಕಾರ್ಯ ಯಾವತ್ತೂ ನಿಲ್ಲಬಾರ್ದು, ನಿರಂತರವಾಗಿ ನಡೀತಾ ಇರುತ್ತೆ. ಆದರೆ ನನಗೆ ಸಾಧ್ಯದಿಂದ ಭಕ್ತಿಯಿಂದ ಇವತ್ತು ಪೂರ್ಣಾಹುತಿಯನ್ನು ಸಮರ್ಪಣೆ ಮಾಡಿ ಯಜ್ಞ ಕಾರ್ಯವನ್ನು ಇಲ್ಲಿಗೆ ಪೂರ್ಣಗೊಳಿಸ್ತಾ ಇದ್ದೀನಿ, ಮುಗಿಸ್ತಾ ಇದ್ದೀನಿ ಅಂತ ಹೇಳಿ ಯಜ್ಞ ದೇವತೆಗೆ ಆ ಪೂರ್ಣಾಹುತಿಗೆ ಎಲ್ಲರಿಗೂ ನಮಸ್ಕರಿಸಿ ಆ ಪೂರ್ಣಾಹುತಿಯನ್ನು ಅರ್ಪಣೆಯನ್ನು ಮಾಡ್ತಾ ಇದ್ದಾರೆ. ನೋಡಿ, ಪೂರ್ಣ ಫಲ ಸಿಗಲಿ, ಪ್ರಾಪ್ತಿಯಾಗಲಿ. ಪೂರ್ಣಮದಃ ಪೂರ್ಣಮಿದ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವ ಅವಶಿಷ್ಯತೆ ಅಂತ ಹೇಳುವ ಹಾಗೆ ಆ ಯಜ್ಞ ದೇವತೆಗೆ ಪೂರ್ಣಾಹುತಿ ಸಮರ್ಪಣೆ ಹಾಗೂ ತಾಯಿಗೆ ವಿಶೇಷವಾಗಿ ಯಜ್ಞದಲ್ಲಿ ದೇವಿ ಯಜ್ಞವನ್ನು ನಡೆದಾಗ ಸೀರೆಯನ್ನು ನಾವು ಸಮರ್ಪಣೆಯನ್ನು ಮಾಡ್ತಾರೆ. ಅದೇ ರೀತಿ ಈ ಯಜ್ಞದಲ್ಲಿ ಆ ದೇವಿಗೆ ಸಮರ್ಪಣೆಯಾಗಲಿ ಅನ್ನೋ ದೃಷ್ಟಿಯಿಂದ ಕಾಟನ್ ಬಟ್ಟೆ ಇರುವಂತಹ ಒಂದು ಸೀರೆಯನ್ನು ಸಹಿತ ಯಜ್ಞದಲ್ಲಿ ಹಲವಾರು ಹಣ್ಣು ಹಂಪಲುಗಳಾಗಲಿ ವನಸ್ಪತಿಗಳಾಗಲಿ ಅರ್ಪಣೆಯನ್ನು ಮಾಡಿ ಅರಿಶಿನ ಕುಂಕುಮವನ್ನು ಹಾಗೂ ಉಡಿ ಸಾಹಿತ್ಯವನ್ನು ಹಾಗೂ ಎಲೆ ಅಡಿಕೆ ಹೂವು ಪತ್ರಿಯನ್ನು ಆ ದೇವಿಗೆ ಉಡಿಯನ್ನು ತುಂಬುವಂತಹ ಸಾಹಿತ್ಯವನ್ನು ಎಲ್ಲವನ್ನು ಯಜ್ಞದಲ್ಲಿ ಪೂರ್ಣಾಹುತಿ ಮುಖಾಂತರ ಅರ್ಪಣೆಯನ್ನು ಮಾಡಿ ಈ ಯಜ್ಞದ ಪೂರ್ಣ ಫಲ ನಮಗೆ ಪ್ರಾಪ್ತಿಯಾಗಲಿ ಅನ್ನೋ ದೃಷ್ಟಿಯಿಂದ ಮಾಂಗಲ್ಯವನ್ನು ಸಹಿತ ಧಾರಣೆಯನ್ನು ಅರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಬಂದಿರುವಂಥ ಎಲ್ಲರಿಗೂ ಸಹಿತ ಪೂರ್ಣ ಫಲ ಪ್ರಾಪ್ತಿಯಾಗಲಿ ಅನ್ನೋ ದೃಷ್ಟಿಯಿಂದ ಯಜ್ಞದಲ್ಲಿ ಪೂರ್ಣಾಹುತಿ ಸಮರ್ಪಣೆ, ಪೂರ್ಣಾಹುತಿಯ ನಂತರ ಮಹಾಮಂಗಳಾರತಿ, ವಸೋರ್ಧಾರೆ ಅಂದರೆ ತುಪ್ಪವನ್ನು ಮತ್ತು ಸೂದಲ್ಲಿ ಹಾಕಿ ಆ ಯಜ್ಞ ದೇವರಿಗೆ ಅರ್ಪಣೆಯನ್ನು ಮಾಡಿ ಹಾಗೂ ಅದರಲ್ಲಿ ಯಜ್ಞದ ಮುಗಿದ ನಂತರ ನೀರನ್ನು ಪ್ರೋಕ್ಷಣೆಯನ್ನು ಮಾಡ್ತಾ 4 ದಿಕ್ಕಿಗೆ ಹಾಗೂ ಯಜ್ಞದ ಭಸ್ಮವನ್ನು ಸಮರ್ಪಣೆಯನ್ನು ಪ್ರತಿಯೊಬ್ಬರು ಸಹಿತ ಯಜ್ಞನಿಗೆ ಹಚ್ಚಿಕೊಳ್ತಾರೆ. ಬೆಳಗುವಿನಾರುತಿ ರೇಣುಕನೇನಿಗೆ ಬೆಳಗುವಿನಾರುತಿ ಜಗದಂಬಾ ನಿನಗೆ ಯೋಗಾರುತಿ ಅಕ್ಕಿ ಯೋಗ್ಯರ ಬೆಳಗುವೇರು ತಾಯಿ ಯೋಗ್ಯರಾರುತಿ ಅಕ್ಕಿ ಯೋಗ್ಯರ ಬೆಳಗುವೇರು ರಾಗಿಯಾರುತಿ ಅಕ್ಕಿ ರಾಜ್ಯರ ಬೆಳಗುವೇರು ರಾಗಿಯಾರುತಿ ಅಕ್ಕಿ ರಾಜ್ಯರ ಬೆಳಗುವೇರು. ಅಂಬ ಮಂಗಲಂ ಜಗದಂ ಓಂಕಾರ ಸ್ವರೂಪಿಣಿ ದೇವಿ ಮಂಗಲಂ
ಓಂಕಾರ ಸ್ವರೂಪಿಣಿ ದೇವಿ ಮಂಗಳಂ. ನಾಕ್ಷರಂ ಮಂತ್ರರಹಿತಂ ನ ಮೂಲಂ ನ ಔಷಧಂ ಅಯೋಗ್ಯ ಪುರುಷಂ ನಾಸ್ತಿ ಯೋಜಕಸ್ತ್ರ ದುರ್ಬಲಂ. ಅಂದ್ರೆ ಮಂತ್ರಕ್ಕೆ ಉಪಯೋಗಿಸದ ಅಕ್ಷರವಿಲ್ಲ, ಔಷಧಿಗೆ ಉಪಯೋಗಿಸದ ಬೇರಿಲ್ಲ. ಅಂದ್ರೆ ಮೂಲಿಕೆಗಳಿಲ್ಲ, ಯಾವ ಪ್ರಯೋಜನಕ್ಕೂ ಬಾರದ ಮನುಷ್ಯನಿಗಿಲ್ಲ. ಆದರೆ ಅಂತಹವರ ಸದ್ಬಳಕೆ ಮಾಡುವ ಯೋಜಕರು ಬಹಳ ಅಪರೂಪ ಎಂದು ಈ ಒಂದು ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಅಂದ್ರೆ ಈಗಿನ ಕಾಲದಲ್ಲಿ ಶಿಕ್ಷಣಕ್ಕೆ ಇರುವಂತಹ ಯೋಜಕ ಅಪರೂಪವೇ ಎಂದು ಹೇಳುತ್ತಾ, ಅದೇ ರೀತಿ ವೇದಗುರು ಶ್ರೀ ಗುರುದೇವ ವೇದ ಪಾಠಶಾಲೆ ಶಾಪುರ್ ಆನಂದ್ ಗುರುಜಿ ಅವರ ಒಂದು ಸನ್ನಿವೇಶದಲ್ಲಿ ಅವರ ಒಂದು ಪುರೋಹಿತಗಳಾಗಿದ್ದಂತ ಅಂದ್ರೆ ಅವರ ಒಂದು ವಿದ್ಯಾರ್ಥಿಗಳು ತಮ್ಮ ಒಂದು ವೇದ ಘೋಷದ ಮೂಲಕ ಇವತ್ತಿನ ತಮ್ಮ ಮುಂದೆ ಬರ್ತಿದ್ದಾರೆ. ಸನಃಪರ್ಷದತಿ ದುರ್ಗಾನಿ ವಿಶ್ವ ನಾವೇವ ಸಿಂಧುಂ ದುರಿತಾಟಗ್ನಿಃ ತಾಂ ಅಗ್ನಿವರ್ಣಾಂ ತಪಸಾ ಜ್ವಲಂತಿಂ ವೈರೋಚನಿಂ ಕರ್ಮಫಲೇಷು ಜುಷ್ಟಾಂ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೆ. ಭಜಿಸುವೆ ನಿನ್ನನು ವಿದ್ಯಾರಂಭದಿ, ಭಜಿಸುವೆ ನಿನ್ನನು ವಿದ್ಯೆ ಪಾಲಿಸೋ ಯಮಗೆ ವಿನಾಯಕ ಫಲದಾಯಕ ನೀನೇ ವಿನಾಯಕ. ಭಜನಾರಸೋ ಯಮಗೆ ವಿನಾಯಕ ಫಲದಾಯಕ ನೀನೇ ವಿನಾಯಕ. ರೂಪಂ ದೀಪಮಾತೆ ನಮೋಸ್ತುತೆ. ಎಲ್ಲರ ಬಾಳಲ್ಲಿ ಅಂಧಕಾರವನ್ನು ಅಳಿಸಿ ಎಲ್ಲರ ಗುರುವಿನ ಆಳತಿಯಂತೆ ಪರಮ ಪೂಜ್ಯ ನಡೆದಾಡುವ ದೇವರು ಸಿದ್ದೇಶ್ವರ ಮಹಾಸ್ವಾಮಿಗಳ ಚರಣಾರವಿಂದಕ್ಕೆ ವಂದಿಸಿ ಹಾಗೂ ಇವತ್ತಿನ ಈ ಬಾನಿಕಟ್ಟೆ ಮಾತಂಗಿ ದೇವಿ ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ಬಾನಿಕಟ್ಟೆ ಪೂಜಾ ಮಾತುಗಳನ್ನ ದೇವಿ ಚರಣಕ್ಕೆ ಅರ್ಪಿಸ್ತಾ ಇದ್ದೀನಿ. ಶುಭಂ ಭೂಯಾತ್. ಸಂತನೆಂದರೆ ಯಾರು ಅರಿತವನು ಮಮತೆ ಬಂಧನ ಗಳಚಿ ಬಲು ದೂರ ನಿಂತವನು. ಮಮತೆ ಬಂಧನ ಕಳಚಿ ಬಲು ದೂರ ನಿಂತವನು. ಎಲ್ಲರಲ್ಲಿ ಅವನೊಬ್ಬ ಮುದ್ದು ರಾಮ, ಎಲ್ಲರಲ್ಲಿ ಅವನೊಬ್ಬ ಮುದ್ದು ರಾಮ. ಮಾತಾ ಕಿ, ರೇಣುಕಾ ಮಾತಾ ಕಿ, ಅಂಬಾ ಭವಾನಿ ಮಾತಾ ಕಿ, ದುರ್ಗಾ ಮಾತಾ ಕಿ ಜೈ. ಮಂಗಲಂ ಜೈ ನಮ ಪಾರ್ವತೀಶ್ವರ ಮಹಾದೇವ್. ಕಷ್ಟ ಪರ್ವತೆ ಚರಣೀಯಂ ದುಃಖ ಸಾಗರೆ ತರಣೀಯಂ ವಿಪತ್ತಿ ವಿಪಿನೇ ಭ್ರಮಣೀಯಂ ಲೋಕಹಿತ ಮಮ ಕರಣೀಯಂ. ಪ್ರಾರಂಭದಲ್ಲಿ ಆರಾಧ್ಯ ಗುರುಗಳಾಗಿರತಕ್ಕಂಥ ವೇದಾಂತ ಕೇಸರಿ ಮಲ್ಲಿಕಾರ್ಜುನ ಮಹಾಶಿವಗಳವರ ಪವಿತ್ರ ಪಾದಗಳನ್ನು ಸ್ಮರಣೆ ಮಾಡುತ್ತಾ, ವಿಶ್ವ ಸಂತರು ನಿರಾಭಾರಿ ಸದ್ಗುರು ಸಿದ್ದೇಶ್ವರಪ್ಪಗಳವರ ಪವಿತ್ರ ಪಾದಗಳನ್ನು ಸ್ಮರಣೆ ಮಾಡುತ್ತಾ, ಕಾರ್ಯಕ್ಕೆ ಕಾರಣೀಭೂತಳಾಗಿರ್ತಕ್ಕಂಥ ಆದಿಶಕ್ತಿ ಜಗನ್ಮಾತೆ ರೇಣುಕಾದೇವಿಯನ್ನು ಮಂಡಿಂದಿದ್ದನ ಅನ್ನ, ಮಂಡಿಂದಿದ್ದನ ಚಿನ್ನ, ಮಣ್ಣಿಂದಿದ್ದನ ಸಕಲ ಭೋಗ ಭಾಗ್ಯ ಅಷ್ಟೈಶ್ವರ್ಯ. ಅದರಿಂದ ಮಂಡಿಂದಿದ್ದ ಅದೇನು ಮಣ್ಣು ಅದೇ ನಮಗೆ ಕೊಡ್ತೈತಿ ಅಂತಂತಂದ್ರೆ ಮನೆಯಾಗ ಕೊಚ್ಚೋದು ಕೊಡುದನ ಇಲ್ಲ, ಹೌದಲ್ಲ? ಹಂಗ
ಇವೇನು ಮಾಡ್ತಾವ ದೇವರು, ಇದೇನು ಕೊಡತತಿ, ಅದೇನು ಮಾಡತತಿ ಅನ್ಕೊಂತ ಕುಂತ ಕೊಡುದಿಲ್ಲ ಇಲ್ಲ. ಹೌದಲ್ಲ? ಯಾನೊಬ್ಬವ ಹೌದ್ರೆ ಹಿಂಗಾಗಿ ದೈವಿ ಸಂಪತ್ತು ಕೆಲವು ಕಡೆ ಇಲ್ಲೆಲ್ಲ, ಕೆಲವು ಕಡೆ ಕಡಿಮೆ ದೈವಿ ಸಂಪತ್ತು. ಇದೇನು ಕೊಡಪ್ಪ, ಅದೇನು ಕಲ್ಲು, ಅದೇ ನಮ್ಗೆ ಫಲ ಕೊಡ್ದಕ್ಕೆ ಕಲ್ಲಾಗಿ ಹೋಗ್ತೀವಿ ನಾವು. ಈಗ ಹುಟ್ಟಿಗೆ ಅಂತ ಹುಡ್ತಾರೆ ಎಲ್ಲ ಗುಡ್ಡಕ್ಕೆ ಹೋದಾಗ. ಹೌದ್ರೆ ಅಂದ್ರೆ ಅದ ಅರ್ಥ ಏನಪ್ಪಾ ಅಂತಂದ್ರೆ ಶ್ರೀಮಂತರಿದ್ದರು ಚಲೋ ಚಲೋ ಸೀರೆ ಉಟ್ಕೊಂಡು ಬಂತಾರೆ, ಬಡವರಿದ್ದಾರೆ ಅದಕ್ಕಿಂತ ಕಡಿಮೆ ಇಟ್ಕೊಂತಾರೆ. ಏನಿರ್ಲಿಕ್ಕಾದ್ರೂ ಕಡಿಗೆ ಗುಟ್ಟಿಗೆ ಉಡೋದಂದ್ರೆ ಬೇರೆ ತಪ್ಪಲ ಆದ್ರೂ ನಾನು ಸುತ್ತಕೊಂಡು ಏನ್ ಮಾಡ್ತೀನಿ, ದೇವಿ ದರ್ಶನ ಮಾಡ್ತೀನಿ, ಚೆನ್ನಾಗಿರ್ಬೇಕು ಅನ್ನೋ ಸಲ ಗುಟ್ಟಿಗೆ ಉಡೋದು. ಅರಿಬಿರ್ಲಾದ್ರು ಕೊಟ್ಕೊಂತಾರೆ. ಇಲ್ಲ, ಬೇರೆ ತಪ್ಪಲ ಆದ್ರೂ ಏನಿರ್ಲಿಕ್ಕಂದ್ರೆ ದೇವ್ರ ಕಾಣಾಕ ಏನಿರ್ಲಿಕ್ಕ 4 ಮಂದಿಯಾಗ ತಪ್ಪಲ ಆದ್ರೂ ನಾವು ಮೈ ಮುಚ್ಕೊಂಡು ಏನ್ ಮಾಡ್ತೀವಿ, ದೇವಿ ದರ್ಶನ ಮಾಡಬೇಕು. ಅದಕ್ಕೆ ನಿನ್ ಚರಿತ್ರೆ ಅಂತೂ ಗೊತ್ತದ, ಎಲ್ಲ ಬಹಳ ಜನಕ್ಕೆ ಗೊತ್ತದ. ಅದಕ್ಕೆ ಎಂತೆಂತರದ ಮನಸ್ಸು ಚಂಚಲ ಹಾಕಿರತ್ತೆ. ಮನಸ್ಸು ಚಂಚಲ ಆತ ಸಾಕಷ್ಟು ಅನಾಹುತ ಹಾಕಿರ್ತಾವ. ಅಂತ ಅನಾಹುತ ಏನಂತಂದ್ರೆ ನಮ್ಮ ಪಾಪ ವಿಮೋಚನೆ ಅಂತಂತಂದು ಕರಿತಾ ಇದಾರೆ. ಶಾಪಾನ ಕೊಟ್ಟಿರ್ತಾರ, ಪಾಪ ವಿಮೋಚನೆ ನಮ್ದು ಏನಂತ ಪ್ರಾಯಶ್ಚಿತ್ತ ಕರ್ಮಾದಿಗಳು ಅಂತಿರ್ತಾವ. ಅದ್ರ ತಕ್ಕಂಗೆ ಹೋದ್ವಿ ಅಂತಂದ್ರೆ ನಮ್ಮ ಏನಂತಂದ್ರೆ ಪಾಪಗಳು ನಿವಾರಣೆ ಆಗ್ತಿರ್ತಾವ. ಅದಕ್ಕೆ ಎಂತೆಂತ ರಾಕ್ಷಸರು ನಮಗಷ್ಟ ಕಾಡ್ಯಾರಂತ ತಿಳ್ಕೊಬೇಡ್ರಿ. ಹಿಂದೆ ದೇವಾನ ದೇವತೆಗಳಿಗೇನು ಆ ಎಲ್ಲ ಮಗಳೊಬ್ಬ ದೇವರು ಕಾಡ್ತಾ ಇದ್ದ, ಅವನು ರಾಕ್ಷಸ ಕಾಡ್ತಾ ಇದ್ದ. ಅದಕ್ಕೆ ಅವನೇನು ಸಂಹಾರ ಮಾಡಿ ನಾವು ಅಲ್ಲೇ ಬಿಟ್ಟು ಬಿಡ್ತೀವಿ ಬ್ಯಾಡ ಅಂತಂತೆ. ಅವ್ರು ಹಂಗೆ ಮಾಡಿಲ್ಲ, ಸಂಹಾರ ಮಾಡಿ ಅವ್ರ ಹೆಸರು ಉಳಿಲಿ ಅಂತಂತ ಚೌಡಿಕೆ ಅಂತ ಮಾಡ್ತಾರಲ್ಲ, ಅವನು ತಿಳಿಯೋದು ತಲೆ ಪುರುಡಿ ತಗೊಂಡು ಏನು ಮಾಡಿದ್ರು, ಚೌಡಿಕೆ ಅಂತ ಮಾಡಿದ್ರು. ಅದಕ್ಕೆ ಬಹಳ ಅಂತಂದ್ರೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಯಾಕ ತಮಗೆ ಹೆಂಗ ಪಾರ್ವತಿ ದೇವಿ ಅಂತ ಕರಿತಾ ಇದ್ದಾರ, ಜಾನಕಿ ದೇವಿ ಅಂತ ಕರಿತಾ ಇದ್ದಾರ. ಅದು ಜನಕ ರಾಜನಗಳು ಜಾನಕಿ, ಇನ್ನೊಂದು ಹೆಸರು ಎಲ್ಲಮ್ಮನ ಹೆಸರು ಜಾನಕಿ ಅಂತ ಕರಿತಾ ಇದ್ದಾರೆ. ಅದಕ್ಕೆ ಅವು ಗಿರಿರಾಜನ ಮಗಳು ಗಿರಿಜಾದೇವಿ, ಪರ್ವತರಾಜನ ಮಗಳು ಪಾರ್ವತಿ ದೇವಿ. ಈಗ ಹಲವಾರು ನಾಮಗಳನ್ನು ತಮ್ಗೆ ಹೆಂಗೆ ಬೇಕಲ್ಲ ಹಂಗ ಕರೆದುಕೊಂಡು ಬಂದಿದ್ದಾರೆ. ಮತ್ತ ಅಣ್ಣ ತಂಗಿ ನ್ಯಾಯ ಈಗ ಅಲ್ಲ, ಹಿಂದಿದ್ದನೂ ಅದ. ಹೌದ್ರೆ ಹಿಂದಿದ್ದನು ಅಣ್ಣ ತಂಗಿ ನ್ಯಾಯ ಕಲ ಇದ್ದೇ ಇರ್ತದೆ, ಇದ್ರು ಕೂಡ ಕೂಡಿರಬೇಕು. ಈಗ ಹೇಳ್ತಾ ಇದ್ದೀನಿ ಪುರಾಣದಲ್ಲಿ ಇರ್ಬದ್ದಿಯವರು ಎಲ್ಲಮ್ಮ ಅಣ್ಣ ತಂಗಿ ಅಂತ ಹೇಳ್ತಾರೆ. ಆ ಕಡೆ ಜನ ಇದು ಮಾಡ್ತಾರ. ಯಾಕಂದ್ರೆ ಹೊಸ್ತುರುಳಿ ದಿವಸ ಏನಾಗ್ತಾ ಇದಾರೆ, ಎಲ್ಲಮ್ಮ ವಿಧಿವೆ ಆಗ್ತಾ ಇದಾರೆ. ಹೊಸ್ತುರುಳಿ ದಿವಸ ಅಲ್ಲಿ ಅಣ್ಣನ ತೇರು ಎಳಿತಾ ಇದೆ ಇರ್ಬದ್ದಿಯವರು. ಹೌದ್ರೆ ಅಲ್ಲಿ ಯಲ್ಲಮ್ಮಗುಡಿ ಟ್ರಸ್ಟ್ ಕಮಿಟಿ ಅವರೆಲ್ಲ ದೋತ್ರ, ಹೂವಿನ ಹಾರ, ತೆಂಗಿನಕಾಯಿ, ಹಣ್ಣು ತಗೊಂಡು ಹೋದಾಗ ಯಲ್ಲಮ್ಮಗುಡಿ ಇದು ಒಂದು ಇರಬದ್ದಿಯವ್ರು ತೇರು ಹೇಳಿದ್ರು. ಅಂದ್ರ ನನಗೆಷ್ಟೇ ಕಷ್ಟ ಬಂದ್ರು ಬರೋಲ್ಲಕ್ಕ ಉಳಿಕಿದಾರ ಚಲೋ ಆಗ್ಲಿ ಅಂತಂದ್ರ ಮುಂದ ಬಂದವನಿಗೆ ಏನಾಗ್ತದೆ, ಯಲ್ಲಮ್ಮನ ತೇರು ಇದೇ ಆಗ್ತದೆ, ಜಾತ್ರೆ ಆಗ್ತದೆ. ಇಲ್ಲಿದ್ದ ಬಳಿ, ಕುಂಕುಮ, ಅರಿಶಿನ, ಉಡಕ್ಕಿ, ಸಾಮಾನ, ಸೀರಿ, ಗೊಡಚಿ ಕಮಿಟಿ ಅವ್ರು ಹೋದ್ಮ್ಯಾಗನ ಮುಂದೆ ಪೂಜೆ ಎಲ್ಲೇ ಎಲ್ಲಮ್ಮನ ಗುಡಿ ಚಲೋ ಆಗ್ತದೆ. ಅಂದ್ರೆ ಈಗಿಂದಲ್ಲ ಹಿಂದಿದ್ದನು ಬಂದಿರ್ತಕ್ಕಂಥ ಅಣ್ಣ ತಮ್ಮಗಳು ನಮ್ದಷ್ಟೇ ನ್ಯಾಯ ಇರಂಗಿಲ್ಲ. ಆದ್ರೂ ಕೂಡ ಅವನು ಮರುತು ಏನಂತ ಪ್ರೀತಿಯಿಂದ ಇರಬೇಕು ಅನ್ನೋ ಸಂಕೇತ ಆ ದೇವಾನ ದೇವತೆಗಳು ತೋರಿಸ್ಕೊಟ್ಟಿದ್ದಾರೆ. ಮತ್ತ ಆ ಕಡೆ ಮೈಲಾರಲಿಂಗೇಶ್ವರ ಅಂತಂತದ, ನಾವು ಮಂಗಸೂರು ಮಲ್ಲಯ್ಯ ಅಂತ ಕರಿತೀವಲ್ಲ, ಅದು ಅವರು ಅಣ್ಣ ತಂಗಿನೇ. ಎಲ್ಲಮ್ಮನು ಅವನು ಅಣ್ಣನೇ. ಒಬ್ಬ ಅಣ್ಣ ಈ ಕಡೆ ಬಂದ, ಒಬ್ಬ ಅಣ್ಣ ಅವತಾರ ತಟ್ಕೊಂಡು ಆ ಕಡೆ ಹೋದ. ಅದಕ್ಕೆ ಎಲ್ಲಮ್ಮ ಏನಂತಂದ್ರ ಎಲ್ಲರಿಗೆ ಬೇಕಾದಂತ ಎಲ್ಲಮ್ಮ ಅಂತ ಕರೀತಾರೆ. ಮುಸ್ಲಿಮರಿಗೆ ಸಹಿತ ಮಡಿದೇವ್ರದ ಇಲ್ಲೈತೇನೋ ಗೊತ್ತಿಲ್ಲ ನನಗೆ. ಎಲ್ಲವೂ ಕೂಡದ ಮುಲ್ಲಂದ ಏನೈತೆ ಅಂತ ಅಲ್ಲಿ ಇರತೈತೆ ಅಂತ. ಅಂದ್ರೆ ಅದ್ರ ಅರ್ಥ ಏನಪ್ಪಾ ಅಂತಂತಂದ್ರೆ ಎಲ್ಲಮ್ಗೆ ಯಾವುದೇ ಜಾತಿ ಇಲ್ಲ ಅಂತ. ಎಲ್ಲಮ್ಗ ಬ್ರಾಹ್ಮಣರಿಗೆ ಸಹಿತ ಬೇಕಾಗ್ಯಾಳ, ಮುಸ್ಲಿಮರ ಸಹಿತ ಬೇಕಾಗ್ಯಾಳ, ಎಲ್ಲಾ ಜಾತಿ ಎಲ್ಲಾ ಧರ್ಮದವ್ರಿಗೆ ಸಹಿತ ಬೇಕಾಗ್ಯಾಳ. ಭಂಡಾರ ಹಸ್ತಕ್ಕಂಥ ಭಂಡಾರ ಅಂದ್ರೆ ಸಂಪತ್. ಭಂಡಾರ ಅಂದ್ರೆ ಏನು? ಸಂಪತ್. ಅದಕ್ಕ ಆಕೆ ಬೆಣ್ಣ ಹತ್ತಿದ್ಲು ಅಂತ. ಯಾರು ಎಣ್ಣ ನೀನು ಭಂಡಾರ ಹಚ್ಕೊಂತೀನಿ ಅನ್ಕೊಟ್ಟು ಭಂಡಾರ ಕೊಡ ಅನ್ನೋದಿಲ್ಲ ತಂಗಿಗಳು. ಎಣ್ಣ ನನಗೆ ಅದನ್ನು ಕೊಡು ಇದನ್ನು ಕೊಡನು. ಪಾಪಕ್ಕೆ ಎಲ್ಲ ಏನು ಕೇಳ ಮೈಲಾರಲಿಂಗಪ್ಪಣ್ಣ, ಎಣ್ಣ ನೀನು ಬಂಗಾರ ಕೊಡಿದ ಭಂಡಾರ ಕೊಡ ಅನ್ಕೊಟ್ಟು ಭಂಡಾರ ಕೊಡ ಅಂತ. ಅವ ಮೈಲಾರಲಿಂಗಪ್ಪ ಹೇಳಿದಂತ, ನಿನಗ ಬುಟ್ಟಿ ಬಂಗಾರ ಕೊಡ್ತೀನಿ, ಒಂದ ಬಟ್ಟೆ ಭಂಡಾರ ಕೊಡ್ತೀನಿ ಅಂದಂತವ. ಅದಕ್ಕೆ ಆ ಕಡೆ ಇದ್ದವ್ರು ಎಲ್ಲ ಇದ್ದವ್ರು ಒಂದ ಬಟ್ಟೆ ಹಚ್ತಾರ ಭಂಡಾರ. ಆ ಮೈಲಾರಲಿಂಗಪ್ಪ ಇದ್ದವ್ರು ಹಣಿ ತುಂಬ ಹಚ್ತಾರ. ಭಂಡಾರ ಅಂದ್ರೆ ಸಂಪತ್, ಅಷ್ಟು ಭಂಡಾರಕ್ಕೆ ಬೆಲೆ ಐತೆ ಅಂತ. ಭಂಡಾರದ ಸಂಪತ್ ನಿನಗೆ ಬುಟ್ಟಿಗಟ್ಲೆ ಬಂಗಾರ ತುಂಬಿ ಕೊಡ್ತೀನಿ ಹೊರತು ಆದ್ರ ಭಂಡಾರ ಮಾತ್ರ ಒಂದ ಬಟ್ಟ ಕೊಡ್ತೀನಿ ಅಂತ. ಯಾರು? ಮೈಲಾರಲಿಂಗೇಶ್ವರ ಪುರಾಣದಲ್ಲಿ ಬರ್ತಾ ಇದೆ. ಭಂಡಾರ ಮಾತ್ರ ನೀನು ಒಂದ ಬಟ್ಟ ಕೊಡ್ತೀನಿ, ಆದ್ರ ಬಂಗಾರ ಮಾತ್ರ ಬುಟ್ಟಿಗಟ್ಲೆ ತುಂಬಿ ಕೊಡ್ತೀನಿ ಅಂತ. ಅದಕ್ಕೆ ಭಂಡಾರನು ಅಷ್ಟು ಬಹಳ ಪವಿತ್ರವಾಗಿರ್ತಕ್ಕಂಥದ್ದು ಅಂತ. ಅದಕ್ಕೆ ಎಲ್ಲಮ್ಮನ ಗುಡದಾಗ ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಭಂಡಾರ. ಈ ಕಡೆದವ್ರು ಭಂಡಾರ ಮಾತ್ರ ಉಗ್ತಾರ, ತುಳಿದಾಡ್ತಾರ. ಆ ಕಡೆ ಒಟ್ಟೊಟ್ಟ ತುಳಿದಾಡಿದ್ರು ಭಂಡಾರ. ಅದಕ್ಕೆ ನೆಲಕ್ಕೆ ಚೆಲ್ಲಬಾರ್ದಂತೆ ಒಂದ ಬಟ್ಟೆ ಹಚ್ತಾರ ಅವ್ರು.
ನೆಲಕ್ಕೆ ಸಹಿತ ಬೀಳಿಸ್ಕೊಡೋದ್ರ ಸಂಪತ್ತು ಎಲ್ಲ ಬಿದ್ದವ್ರು ನೆಲಕ್ಕೆ ಸಹಿತ ಅದನ್ನ ಎದುರು ಮಾಡಬಾರ್ದಂತೆ ಒಂದ ಬೆಟ್ಟ ಹಚ್ಕೊತಿರ್ತಾರೆ. ಅದಕ್ಕೆ ಈ ರೀತಿ ಆಗಿರ್ತಕ್ಕಂಥ ಆದಿಶಕ್ತಿ, ಯಾಕಂತಂದ್ರೆ ಮಾಯೆ ಅಂತ ಕರೀತಾ ಇದ್ದಾರೆ. ಮಾಯೆ ಅಂದ್ರೆ ಶಿವಶಕ್ತಿ ಸ್ವರೂಪಿಣಿ, ಜಗನ್ಮಾತೆ ಆದಿಶಕ್ತಿ. ಎಂತೆಂತರ ಮಾಡ್ಯಾರ ಹೇಳಕ್ ಬರುವುದಿಲ್ಲ. ಯಾಕಂದ್ರೆ ಕೆಲವು ಮಂದಿ ಅಂತಿರ್ತಾರ ಅದು ಮಾಯಾ ಅದ, ಯಾರ್ಯಾನೋದು ಎಲ್ಲೆಲ್ಲಿ ಕುಂದಿರ್ತದ, ಎಂತೆಂತರ ಅನ್ನೋದು ಹೆಂಗ ಮಾಡ್ತದ ಹೇಳಕ್ ಬರುದಿಲ್ಲ. ಅದೇ ಆದಿಶಕ್ತಿ ಜಗನ್ಮಾತೆ ಅಂತ ಕರೀತಾ ಇದ್ದಾರೆ. ಅದಕ್ಕೆ ಅಂತ ಮಹಾತಾಯಿಯ ಒಂದು ಏನಂತಂದ್ರ ಚರ್ಮ ರೋಗ ಅಂದ್ರೆ ಕುಷ್ಠ ರೋಗನು ಹೋಗಾಡಿಸ್ತಕ್ಕಂತ ಮಾತಂಗಿಯ ಸಂಕೇತ ಬಾಣಿಕಟ್ಟಿ, ರೂಢಿ ಬಾಣಿಕಟ್ಟಿ ಅಂತ ಮಾತಂಗಿ ಕಟ್ಟಿ ಅಂತ ಕರೀತಾ ಇದ್ದಾರೆ. ಅಂತ ಮಾತಂಗಿ ದೇವಿಯ ಬಾಣಿಕಟ್ಟಿಯನ್ನು ಇಲ್ಲಿ ಪ್ರತಿಷ್ಠಾಪನೆ ಬಹಳ ವಿದ್ಯುಕ್ತವಾಗಿ ಎಲ್ಲ ನಮ್ಮ ಆನಂದ ಸ್ವಾಮಿಗಳು ನೋಡಬೇಕು. ಅವ್ರಲ್ಲಿ ಯಾವುದೇ ಅವ್ರು ಮನಸ್ಸು ಮಾಡಿದ್ರ ಈ ಜುಗುಳ ಮತ್ತು ಶಾಪುರದಷ್ಟು ಏನಂತ ಸಂಪತ್ತು ಮಾಡಬಹುದಾಗಿತ್ತು, ಆಸ್ತಿ ಅಂತಸ್ತು ಗಳಿಸಬಾರ್ದಾಗಿತ್ತು. ಆದ್ರೆ ಅವ್ರದ್ರ ಬಗ್ಗೆ ಏನಂತ ಅಪೇಕ್ಷೆ ಪಟ್ಟವರಲ್ಲ. ಏನಂತಂದ್ರೆ ನಮ್ಮೂರಾಗ ಏನಂತ ಒಂದು ಸಂಸ್ಕಾರ ಉಳಿಬೇಕು, ಭಾರತೀಯ ಸಂಸ್ಕೃತಿ ಉಳಿಬೇಕು. ಅದಕ್ಕೆ ಅವ್ರು ಜೋರಾದ ಚಪ್ಪಾಳಿಗೆ ಅಭಿನಂದಿಸ್ಬೇಕು ನಾವು ಆನಂದ ಸ್ವಾಮಿಗಳು. ಯಾಕಂದ್ರೆ ಹಿಂದೆ ನಾ ಭಾಳ ಸಲ ನೋಡಿ, ಇಲ್ಲಿ ಸಣ್ಣ ಸಣ್ಣ ಹುಡುಗರು ಖಾಲಿ ತಿರುಗಾಡ್ತಿದ್ರು. ಅವ್ರು ಕರ್ಕೊಂಡು ನಮ್ಮ ಪೋಪಟ್ಗೌಡ್ರು ಇದ್ದಾಗ ಏನ್ ಮಾಡ್ತಿದ್ರು ಅಂತಂದ್ರೆ ಅವ್ರಿಗೆ ರುದ್ರ ಕಲಿಸ್ತಿದ್ರು. ಎಲ್ಲರಿಗೂ ರುದ್ರ, ನಮಕ ಚಮಕ, ಬಹಳ ಸಂಸ್ಕೃತ ಶ್ಲೋಕ. ಹುಡುಗರು ಖಾಲಿ ಮನ್ಯಾಗ ಕುಂದ್ರು ಬಂದಾಗಿ ಅಕಸ್ಮಾತ್ ಕೆಲವು ಮಂದಿ ಏನ್ ಮಾಡ್ತಾರೆ, ಖಾಲಿ ಕೂತ್ಕೊಂಡು ಮನ್ಯಾಗ ಟಿವಿ ನೋಡ್ತಿರ್ತಾರೆ, ಇಲ್ಲ ಅವ್ರ ಸುದ್ದಿ ಮಾತಾಡ್ತಿರ್ತಾರೆ. ಅದಕ್ಕೆ ಹಂಚಿಂತ ಹುಡುಗರು ಊರಾಗ ಅಡ್ಡಾಡಕ್ ಬಿಡ್ಲಾರ್ದಂಗ ಯಾವ್ದ್ರ ಜಾತಿಯರು ಯಾಕೆ ಅವ್ರ ಹುಡುಗರು ನಮ್ಮ ಈ ಶಾಪುರ್ ಭಾಗದ ಹುಡುಗರು ಸುಧಾರಣೆ ಆಗಬೇಕಂತ ತಿಳ್ಕೊಂಡು ಅಲ್ಲ ನರಸಿಂಹದೇವ್ರ ಗುಡಿಯಾಗ ಕುಂದಿರ್ಸ್ಕೊಂಡು ಏನ್ ಮಾಡ್ತಿದ್ರು ಅಂತಂದ್ರೆ ರುದ್ರಾನ್ನ ಕಲಿಸ್ತಿದ್ರು. ನಾ ಎಷ್ಟೋ ಸಲ ನೋಡಿನವ್ರು. ಪಾಪ ಇಂಥ ಕಷ್ಟಪಟ್ಟು ಈ ಊರ ಸಂಸ್ಕಾರ ಬೆಳೆಯಲಂತೆ ನಮಕ ಚಮಕ ಪುರುಷ ಸೂಕ್ತ ಅಂತಂತಿರ್ತಾವು. ಅವನ್ನ ಎಷ್ಟು ಹುಡುಗರು ಬಾಯ್ಪಾಟ್ ಮಾಡ್ಯಾವ, ಎಷ್ಟು ಹುಡುಗರು ಅಂತ ಗೊತ್ತಿಲ್ಲ ಅಂತ ಎಲ್ಲಾ ಹುಡುಗರು ಕರ್ಕೊಂಡು ಕಷ್ಟಪಟ್ಟು ಅವ್ರು ಏನಂತಂದ್ರ ಆ ಪುಸ್ತಕ ತರಿಸಿ ಟೈಪ್ ಮಾಡಿ ಹಾಡಿ ಎಲ್ಲ ಇದನ್ನ ಮಾಡಿ ದಿನಾರು ಪ್ರತಿ ದಿವಸ ಅಣ್ಣ ಕಲಿಸ್ತಿದ್ರು. ಮತ್ ಯಾವುದೇ ಪೂಜೆ ಪುನಸ್ಕಾರ ಮಾಡಿದ್ರೆ ಕೊಟ್ಟವರು ನಮ್ಮವರು, ಕೊಡ್ಲಾರ್ದಾರ ಕೆಲವು ಮಂದಿ ಏನ್ ಮಾಡ್ತಾರೆ, ಕೊಡ್ಲಿಕ್ಕಂದ್ರೆ ಹತ್ತಿದಲ್ಲಿ ಹತ್ತಿ ಹಾರದಲ್ಲಿ ಹಾರ್ತಿ ಹಿಂಗ್ ಮಾಡ್ಕೊಂತ ಹೋಗಿರ್ತಾರ. ನಾವು ಸೂಕ್ಷ್ಮವಾಗಿ ಎಲ್ಲಿ ಹೋದ್ರೆ ನಾವು ಅಬ್ಸರ್ವ್ ಮಾಡ್ತಿರ್ತೀವಿ ಎಲ್ಲಿ ಹೋದ್ರು. ಆದ್ರೆ ಅವ್ರು ಏನೇ ಮಾಡಿದ್ರು ಅವ್ರಿಗೆ ಎಷ್ಟರ ಯಾಕೆ ಕೊಡೋಲ್ರಕ್ಕ, ಏನಾರು ಯಾಕೆ ಮಾಡೋಲ್ರಕ್ಕ, ಆದ್ರೆ ಬಹಳ ಚಂದ ವಿದ್ಯುಕ್ತವಾಗಿ, ಹೌದ್ರೆ ವಿದ್ಯುಕ್ತವಾಗಿ ಅಂತಂದು ಎಲ್ಲ ಪೂರ್ತಿ ಏನಂತಂದ್ರ ಎಲ್ಲ ಸಂಪ್ರದಾಯ ಏನಿರ್ತಾವ ನಿಯಮಾದಿಗಳು ಅವ್ನು ಚಾಚು ತಪ್ಪದೆ ಮೊದಲಿನಿಂದ ಹಿಡಿದು ಕೊನೆಯ ತನಕ ಅಚ್ಚುಕಟ್ಟಾಗಿ ಅದು ಮಾಡಿದ್ರೆ ಏನಂತಂದ್ರೆ ಅವು ಫಲ ಕೊಡ್ತಾವ. ಈಗ ಹೊಲದಾಗ ಕರಿಕಿರ್ತತಿ, ಕಸ ಇರ್ತತಿ, ಹಂಗ ಬಿತ್ತಿದ್ರೆ ನಮ್ ಕಬ್ಬು ಬರ್ತೇನ್ರಿ. ಕಸ ತೆಗಿಲದ ಕಬ್ಬು ಹಚ್ಚಿದೀನಿ, ಹೊಲಕ್ಕನ ಹೋಗಲಿಲ್ಲ, ಬರ್ತತಿ ನಮ್ ಕಬ್ಬು ಬರ್ತತಿ ಬರುದಿಲ್ಲ. ಎಂದ ನಾವು ಕಬ್ಬು ಹಚ್ಚಿವಿ ಆಂಧ್ರದಿಂದ ನಾವು ಹಿಂದಿಂದ ಬಂದಿರತಕ್ಕಂಥ ನಮ್ಮ ಋಷಿಗುಳುಗಳ ಕಾಲದಿಂದ ಬಂದಿರತಕ್ಕಂಥವು ನಾವು ವಿದ್ಯುಕ್ತವಾಗಿ ನಿಯಮಾದಿಗಳ ಪ್ರಕಾರ ವಿಧಿವಿಧಾನದ ಪ್ರಕಾರ ಮಾಡಿದಂತಂದ್ರೆ ನಾವು ನಮ್ಗೆ ಫಲ ಕೊಡ್ತಾವ. ಇಲ್ಲ ಅಂತಂದ್ರ ಕಬ್ಬ ಹಚ್ಚಿ ಮಡಿಗೆ ಬಂದು ಕುಂತಾಗ ಒಮ್ಮಿದ್ದೊಮ್ಮಕ್ಕಲೆ ಕಬ್ಬು ಬಂದಕ್ಕೆ ನೋಡಕ್ ಹೋದಂಗೆ ಆಗ್ತದೆ. ಅದಕ್ಕೆ ಆ ರೀತಿಯಾಗಿ ಆಗ್ಲಾರ್ದಂಗೆ ಬಹಳ ಎಲ್ಲ ಶಾಸ್ತ್ರಬದ್ಧವಾಗಿ ಶಾಸ್ತ್ರ ಪ್ರಮಾಣವಾಗಿ ವಿದ್ಯುಕ್ತವಾಗಿ ಎಲ್ಲವನ್ನೂ ನಾನು ನರಸಿಂಹದೇವ್ರ ಗುಡಿ ನೋಡಿದೆ. ಮತ್ತೆ ಹಿಂದೆ ಇನ್ನೊಂದು ಯಾವ್ದೋ ಒಂದು ಗುಡಿ ಐತಲ್ಲ, ಪಾಠಶಾಲೆ ಮತ್ತು ಮಕ್ಕಳಿಗೆ ಏನಂತ ಪಾಠಶಾಲೆ ಹುಡುಗರಿಗೆ ಅವರಷ್ಟೇ ಅಲ್ಲ ಅವ್ರ ಮನೆಯವರು ಕೂಡ್ಕೊಂಡು ದಂಪತಿಗಳು, ಯಾಕಂದ್ರೆ ಸತಿಪತಿಗಳು ಒಂದಾದ ಭಕ್ತಿ ಹಿತವಪ್ಪುದು ಶಿವಂಗಿ ಅನ್ನುವ ಹಾಗೆ ಇಲ್ಲಿ ಮಕ್ಕಳಿಗೆ ಒಳ್ಳೆಯ ಒಂದು ಏನಂತಂದ್ರೆ ವಾತಾವರಣ ನಿರ್ಮಾಣ ಆಗಿ ಸಂಸ್ಕಾರ ಅದು ಬಹಳ ಮುಖ್ಯ. ಸಂಸ್ಕಾರ ಏನಿದ್ದು ತಗೊಂಡು ಎಷ್ಟು ಸಂಪತ್ತಿದ್ರು ತಗೊಂಡು ಏನ್ ಮಾಡ್ಬೇಕು, ಸಂಸ್ಕಾರ ಇರ್ಲಿಕ್ಕೆ ತಗೊಂಡು ಏನ್ ಮಾಡ್ಬೇಕು, ಸಂಸ್ಕಾರ ಸಂಸ್ಕೃತಿ ಇರ್ಲಿಕ್ಕೆ ತಗೊಂಡು ಏನ್ ಮಾಡ್ಬೇಕು. ಆ ಮಣಿ ಸ್ಮಶಾನ ಬೇರೆ ಅಲ್ಲ, ಆ ಮಣಿ ಬೇರೆ. ಸಂಸ್ಕಾರ ಇರ್ಲಿಕ್ಕಂತಂದ್ರ ಅದಕ್ಕೆ ನಿನಗೆ ಹೊಲ ಬೇಡ, ಮಣಿ ಬೇಡ, ಏನೇನು ಬೇಡ, ಸಂಸ್ಕಾರ ಒಂದು ಇತ್ತಂತಂದ್ರೆ ಅದೇ ಮಣಿ ನಂದನವನ, ಅದೇ ಮಣಿ ಸ್ವರ್ಗ ಅಂತ, ಅದೇ ಮಣಿ ಅಯೋಧ್ಯ, ಅದೇ ಮಣಿ ಕಾಶಿ, ಅದೇ ಮಣಿ ಕೇದಾರ ಅಂತ ಕರೀತಾ ಇದ್ದಾರೆ. ಅದಕ್ಕೆ ಆ ರೀತಿಯಾಗಿರ್ತಕ್ಕಂಥ ನಮ್ಮ ಆನಂದ ಸ್ವಾಮಿಗಳವರ ಶ್ರೀಮತಿ ಅವರು ಕೂಡ ಇದನ್ನ ಸಂಸ್ಕಾರವನ್ನು ಕೊಡ್ತಕ್ಕಂಥ ಒಂದು ಗುರುಕುಲವನ್ನು ಇಲ್ಲೇ ಮನೆಯಲ್ಲಿನ ಪ್ರಾರಂಭ ಮಾಡ್ತಾ ಇದ್ದಾರೆ. ಲಲಿತಾ ಸಹಸ್ರನಾಮ ಅದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ನಮ್ಮ ತಾಯಂದಿರಿಗೆ ಬಹಳ ಜನ ಅದನ್ನ ಹೆಣ್ಮಕ್ಳಂತೂ ಪಾರಾಯಣ ಮಾಡ್ಲೇಬೇಕು, ಲಲಿತಾ ಸಹಸ್ರನಾಮ ಮಾಡ್ಲೇಬೇಕು. ಅದು ಬಹಳ ಮನಸ್ಸಿನ ಮೇಲೆ ಭಾವ ಪರಿಣಾಮ ಆಗ್ತದೆ. ಯಾಕಂತಂದ್ರೆ ಅದು ಇಚ್ಛಿತ ಫಲಗಳನ್ನು ಕೊಡ್ತಕ್ಕಂಥದ್ದು. ಲಲಿತಾ ಸಹಸ್ರನಾಮ ದೇವಿ ಮೂರ್ತಿಯನ್ನು ಮುಂದಿಟ್ಟುಕೊಂಡು ಅಥವಾ ದೇವಿ ಫೋಟೋ ಮುಂದಿಟ್ಟುಕೊಂಡು ಅದನ್ನು ಪಾರಾಯಣ ಮಾಡತಕ್ಕಂಥದ್ದು. ಅದನ್ನು ಕೂಡ ಅವರು ನಮ್ಮ ಆನಂದ ಸ್ವಾಮಿಗಳು ಮಾಡ್ತಾ ಇದ್ದಾರೆ. ಅದಕ್ಕೆ ತಾವೆಲ್ಲರೂ ಬಂದು ಈ ಕಾರ್ಯಕ್ರಮದಲ್ಲಿ
ಭಾಗಿಯಾಗಿದ್ದೀರಿ. ಇದು ಕೇವಲ ಇವತ್ತೊಂದು ದಿವಸ ಅಷ್ಟೇ ಅಲ್ಲ, ಕೇವಲ ಕೆಲವು ಮಂದಿ ಮಂಗಳವಾರ ಎದುರು ಮಾಡೋದು, ಶುಕ್ರವಾರ ಎದುರು ಮಾಡಿ ಯಾರ್ಯಾರು ಬರ್ತಿರ್ತಿರಲ್ಲ, ಪೂಜೆ ಮಾಡಿ ಜಳಕ ಮಾಡಿದ ತಕ್ಷಣ ಒಂದಿಷ್ಟು ಬಂದು ನಮಸ್ಕಾರ ಮಾಡಿ ಹೋಗೋದು. ಅಂದ್ರೆ ನಮ್ಮಲ್ಲಿರ್ತಕ್ಕಂಥ ಯಾವ ರೀತಿಯಾಗಿ ಅಂತ ರೇಣುಕಾದೇವಿಯ ಕುಷ್ಠರೋಗ ಕಳೀತಕ್ಕಂಥ ತಾಕತ್ತು ಆ ಮಾತಂಗಿ ಕಟ್ಟಿ ಹೇಳಿದೆ. ಅದಕ್ಕೆ ನಮ್ಮ ಜೀವನದಲ್ಲಿ ಇರ್ತಕ್ಕಂಥ ಕಷ್ಟಗಳು ಏನಾಗ್ತಾವಂತಂದ್ರೆ ದೂರಾಗಿ ಹೋಗ್ತವೆ. ಅದಕ್ಕೆ ನಡ್ಕೊಳ್ಳೋ ಉದ್ದೇಶ ಅಂತ ಅದೇ, ನಮ್ಮಲ್ಲಿರ್ತಕ್ಕಂಥ ಕಷ್ಟಗಳು ದೂರಾಗಿ ಹೋಗ್ತವೆ. ಅದಕ್ಕಂದ್ರೆ ಬಾಣಿ ಕಟ್ಟಿಗೆ ಯಾವತ್ತೂ ನೀರು ತುಂಬಿ ಇಟ್ಟಿರ್ತಾರ, ಅದನ್ನ ಹೆಂಗ್ ಬೇಕಾದಂಗೆ ಇದನ್ನ ಮಾಡ್ಬೋದು. ಆದ್ರೆ ಅದನ್ನೇಂತ ಮಣ್ಣಿನ ಮಡಿಕಿಂದನ ಮಣ್ಣಿಲ್ಲಿಂದನ ಅದನ್ನ ಮಾಡಿರ್ತಾರೆ, ಮಾಡಿ ಪ್ರತಿಷ್ಠಾಪನೆ ಮಾಡ್ಬೇಕಾಗಿರ್ತದ. ಅದಕ್ಕೆ ಇಲ್ಲಿ ತನಕ ಬಹಳ ಚೆನ್ನಾಗಿ ಈ ಕಾರ್ಯಕ್ರಮ ನಡ್ಕೊಂಡು ಬಂದಿದೆ. ಇನ್ನು ಮುಂದೆ ಮಹಾಪ್ರಸಾದ ವ್ಯವಸ್ಥೆ ಮಾಡಿದ್ರೆ ಎಲ್ಲಾ ಭಕ್ತಾದಿಗಳು ಕೂಡ್ಕೊಂಡು. ಯಾಕಂತಂದ್ರ ಇದು ಶಾಪೂರು ಅಂತಂದ್ರ ಸರ್ವ ಧರ್ಮದ ಶಾಂತಿಯ ತೋಟ ಇದ್ದಾಗ, ಯಾವುದೇ ಕಾರ್ಯಕ್ರಮ ಇದ್ರು ಕೂಡ ಎಲ್ಲರೂ ಕೂಡಿ ಮಾಡ್ತಾರೆ. ಬಹಳ ವಿಶೇಷ ಅನಿಸ್ತದ. ಯಾಕಂದ್ರೆ ನಮ್ಮ ಪೋಪಟಗೌಡರು ಇದ್ದಾಗ ಎಲ್ಲರನ್ನೂ ಹೇಳ್ಕೊಂಡು ಹೋಗ್ತಿದ್ರು. ಏನೇ ಬಂದ್ರು ಕೂಡ ಇಲೆಕ್ಷನ್ ಬಂತಂದ್ರೆ ಆ ಟೈಮ್ನಾಗ ಅಷ್ಟು ಅವ್ರು ಬೇರೆ ಇವ್ರು ಬೇರೆ, ಮರುದಿವ್ಸ ಎಲ್ಲರೂ ಒಂದಾಣ್ಣು ಮನೋಭಾವನೆ ಅಂತ. ಯಾರು ಬಡವರಿಲ್ಲ, ಶ್ರೀಮಂತರಿಲ್ಲ, ಹೆಣ್ಮಕ್ಳಿಲ್ಲ, ಗಣಮಕ್ಳಿಲ್ಲ, ಎಲ್ಲರೂ ಒಂದೇ. ಅವ್ರ ಮನೋಭಾವನೆ ಹೆಂಗಿತ್ತಂತಂದ್ರೆ ನಮ್ಮಲ್ಲಿ ಈ ಭಾಗದಾಗ ಸಂಸ್ಕಾರ ಉಳಿಬೇಕು, ಸಂಸ್ಕೃತಿ ಉಳಿಬೇಕು. ಪಾಪ ಪುಣ್ಯಾತ್ಮ ಯಾರ್ಯಾರ ಮಗ್ಗಿನ ಏನಂತ ದ್ವೇಷ ಮಾಡ್ತಿದ್ದಿಲ್ಲ, ಎಲ್ಲರೊಡನೆ ವೈರವಿಲ್ಲದೆ ಕೂರ್ಪುದೇ ಚಂದಮಮ ಅನ್ನುವಂಗೆ ಯಾವುದೇ ಆಸ್ತಿ ಅಂತಸ್ತಿ ಅದೆದಕ್ಕೆ ಆಸೆ ಪಡವ. ಹೌದ್ರೆ ಎಲ್ಲರನ್ನು ಕರ್ಕೊಂಡು ಹೋಗ್ತಕ್ಕಂಥ ಒಂದು ಮನೋಭಾವನೆ. ಯಾಕಂತಂದ್ರೆ ನಮಗವ್ರಿಗೆ ಬಹಳ ದಿವಸದ ಸಂಬಂಧ, ಬಹಳ ವರ್ಷದ ಅನ್ಯೋನ್ಯವಾಗಿರ್ತಕ್ಕಂಥ ಸಂಬಂಧ. ಯಾವುದೇ ಒಂದು ಊರಾಗ ಧಾರ್ಮಿಕ ಕಾರ್ಯಕ್ರಮ ಆಗ್ಬೇಕಾಗಿತ್ತಂತಂದ್ರೆ ಮುಂದೆ ನಿಂತು ಟೈಮ್ ಲೆಕ್ಕ ಹಾಕ್ಲಾರ್ದಂಗೆ ಅವ್ರು ಸಣ್ಣವ್ರು ಅಂತಿದ್ದಿಲ್ಲ, ದೊಡ್ಡವ್ರು ಅಂತಿದ್ದಿಲ್ಲ, ಎಲ್ಲರನ್ನು ಕರ್ಕೊಂಡು ಎಳೆದುಕೊಂಡು ನಾಯಕತ್ವದ ಗುಣ ಅಂತ ಕರಿತಾ ಇದ್ರು. ಎಲ್ಲರನ್ನು ಎಳ್ಕೊಂಡು ಎಲ್ಲರನ್ನು ಕರ್ಕೊಂಡು ಹೋಗ್ತಕ್ಕಂಥ ಒಂದು ದೊಡ್ಡ ಗುಣ ಇತ್ತು. ಏನು ಮಾಡ್ಬೇಕಾಯ್ತು, ಇನ್ನೊಂದು ದಿವಸ ಅವರು ನಮ್ಮ ಆನಂದ ಸ್ವಾಮಿಗಳನ್ನ ಇರಬೇಕಾಗಿತ್ತು. ಅದು ಭಗವಂತನ ಇಚ್ಛೆ, ಯಾರಿಗೇನು ಮಾಡ್ಲಿಕ್ಕೆ ಆಗೋದಿಲ್ಲ. ಅವನ ಕೈಯಿಂದ ಕಳಸವನ ಅವನೇ, ಕರ್ಕೊಂಡು ಹೋಗೋಣ ಅವನೇ. ಮಂಡ್ಯ ಕಾರ್ಯಕ್ರಮಕ್ಕೆ ಹೇಳಕ್ ಬಂದಾಗ ನೆನಪಾಯ್ತು. ಯಾಕಂತಂದ್ರೆ ಅವ್ರು ಇದ್ರಂತಂದ್ರೆ ಏನಾದ್ರು ಪ್ಲಾನಿಂಗ್ ಹಾಕಿ ಏನ್ ಮಾಡಿ ಒಟ್ಟು ಯಾರಿಗೇನು ಜವಾಬ್ದಾರಿನಕ್ಕೂ ಇದು ಮಾಡ್ತಿದ್ದಿಲ್ಲ. ಅವ್ರು ಏನಿದ್ದಂಗಿತ್ತು ಅಂತಂದ್ರೆ ನಾವು ನಡೆಸೋರು ಬೇರೆ ಸುಮ್ಮನೆ ಕುತ್ಕೊಂಡು ಹೋಗೋಂಗ ಹಾಕ್ಯತ್. ಅವರೆಲ್ಲ ಜವಾಬ್ದಾರಿ ಹೊತ್ಕೊಂಡು ಎಲ್ಲ ಮಾಡ್ತಿದ್ರು. ಆದ್ರೂ ಕೂಡ ಅವ್ರ ಸಂಪರ್ಕದಲ್ಲಿ ಇದ್ದಿರ್ತಕ್ಕಂಥ ಒಂದು ಯುವ ಬಳಗ, ಯುವ ಮಿತ್ರರ ಬಳಗ ಇಲ್ಲಿ ಚಲೋ ಅದ. ಎಲ್ಲರೂ ಅವ್ರು ಹಾಕಿ ಕೊಟ್ಟಿರ್ತಕ್ಕಂಥ ಒಂದು ಮಾರ್ಗದಲ್ಲಿ ನಡೀತಕ್ಕಂಥವ್ರು ಅವ್ರು ಇದ್ದಾಗ ಆ ಧರ್ಮ ಕ್ಷೇತ್ರದ ನಡೀತಕ್ಕಂಥ ಇಲ್ಲಿ ಶಾಪುರದಲ್ಲಿ ಬಹಳ ಜನ ಇದ್ದಾರೆ. ಪೋಪಟಗೌಡರು ಕೂಡ ಸಂಬಂಧ ಇದ್ದವರು, ಅನನ್ಯ ಸಂಬಂಧ ಇದ್ದವರು. ಕಾರ್ಯಕ್ರಮದ ಮುಕ್ತಾಯದ ನಂತರ ಪರಮ ಪೂಜ್ಯ ಯತೀಶ್ವರಾನಂದ ಮಹಾಸ್ವಾಮಿಗಳವರಿಗೆ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಮನೆಗೆ ಕರೆದುಕೊಂಡು ಹೋಗಿ ಪ್ರಸಾದವನ್ನು ವ್ಯವಸ್ಥೆ ಮಾಡಲಾಯಿತು, ಪಾದಪೂಜೆಯನ್ನು ನೆರವೇರಿಸಲಾಯಿತು. ಯಾಕಂದರೆ ಒಬ್ಬ ವ್ಯಕ್ತಿ ಶಿವಯೋಗಿನೇ ಸಂತೃಪ್ತಿಯೋ ತೃಪ್ತಿ ಭವತು ಶಂಕರ ತತ್ತೃಪ್ತ್ವಾ ತನ್ಮಯಂ ವಿಶ್ವಂ ತೃಪ್ತಿಮಿತಿ ಚರಾಚರ ಅನ್ನುವ ಹಾಗೆ ಒಬ್ಬ ಶಿವಯೋಗಿ ತೃಪ್ತಿಯಾದರಂದರೆ ಶಿವನೇ ತೃಪ್ತಿಯಾದ ಹಾಗೆ, ಹಾಗೂ ಶಿವನು ತೃಪ್ತಿಯಾದರೆಂದರೆ ಇಡೀ ವಿಶ್ವವೇ ಚರಾಚರವೇ ತೃಪ್ತಿಯಾದ ಹಾಗೆ ಅನ್ನೋ ದೃಷ್ಟಿಯಿಂದ ಗುರುಗಳಿಗೆ ಪ್ರಸಾದ ಹಾಗೂ ಸತ್ಕಾರ ಪಾದಪೂಜೆ ನೆರವೇರಿಸಲಾಯಿತು. ಎಲ್ಲರಿಗೂ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದ. ನಮಸ್ಕಾರ.